ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ನಾನದ ನೀರಿಗೆ ರೋಸ್ ಪೆಟಲ್ಸ್ ಏನಿದೆ ಅದನ್ನು ಹಾಕಿಬಿಟ್ಟು ಸ್ನಾನ ಮಾಡ್ತಿರೋದು. ಸೊ ಫ್ರೈಡೇ ಎಕ್ಸ್ಪೆಷಲಿ ಲಕ್ಸುರಿ ಅಟ್ರಾಕ್ಟ್ ಆಗಬೇಕು ಅಂದರೆ ರೋಸ್ ವಾಟರ್ ಅಥವಾ ರೋಸ್ ಪೆಟಲ್ಸ್ನ ಹಾಕೋಬೇಕು. ಇದು ಲಕ್ಷ್ಮಿಗೆ ಅಟ್ರಾಕ್ಟ್ ಆಗುತ್ತೆ. ಓಂ ಶ್ರೀಂ ನಮಃ ಅಂತ ಹೇಳ್ಕೊಂಡು ಆ ನೀರನ್ನ ಎನರ್ಜೈಸ್ ಮಾಡ್ಕೋಬೇಕು. ಆ್ಯಂಡ್ ಇವತ್ತು ನಾನು ಹೇರ್ ವಾಶ್ ಮಾಡೀನಿ ಫ್ರೈಡೇ ದಿನ. ನಾನು ಯೂಶ್ವಲಿ ವೆಡ್ನೆಸ್ಡೇ, ಫ್ರೈಡೇ ಇಲ್ಲ ಮಂಡೇ ಇದೇ 3 ದಿನ ಮಾತ್ರ ಹೇರ್ ವಾಶ್ ಮಾಡ್ತೀನಿ. ಬೇರೆ ದಿನದಲ್ಲಿ ಮಾಡಬಾರ್ದು. ಎಕ್ಸ್ಪೆಷಲಿ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ ಅಂತೂ ಮಾಡಲೇಬಾರ್ದು ಹೇರ್ ವಾಶ್ನ. ಸೊ ಕೊಲ್ಲೂರಿಗೆ ಹೋಗ್ತಿದ್ದೀವಲ್ಲ, ದಾರಿಯಲ್ಲಿ ತಿನ್ನೋಕ್ಕಾಗತ್ತೆ ಅಂತ ಇಡ್ಲಿ ಬೇಯಿಸ್ಕೊಂಡು ಚಟ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ಹೋಗಿ ದಾರಿಯಲ್ಲಿ ತಿಂದ್ರೆ ಮಜಾನೇ ಬೇರೆ. ಹಾಗಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇವತ್ತು ಟೆಂಪಲ್ ವಿಸಿಟ್ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ, ಅಂದರೆ ಟೈಮ್ ಇರಲಿಲ್ಲ ನನಗೆ, ಆದಷ್ಟು ಬೇಗ ಒಂದು 15-20 ನಿಮಿಷದಲ್ಲೇ ಪೂಜೆ ಮಾಡಿಕೊಂಡೆ. ಎಲ್ಲ ಹಳೆ ಫ್ಲವರ್ಸ್ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ತಿರೋದು. ಓಂ ಹೂಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡು ಸೂರ್ಯನಿಗೆ ಆಜ್ಞೆ ಮಾಡಿಬಿಟ್ಟು ಸೂರ್ಯ ನಮಸ್ಕಾರ ಮಾಡಿಕೊಂಡೆ. ನೆಕ್ಸ್ಟು ಮೇನ್ ತುಳಸಿ ಪೂಜೆ. ತುಳಸಿ ಕೀಳೋದಕ್ಕಿಂತ ಮುಂಚೆ ತುಳಸಿಗೆ ಏನು ಹಾಕ್ತೀನಿ ಅಂತ ಕೇಳ್ತಿರ್ತಾರೆ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮಿಸ್ ಮಾಡಿದೆ ನಾನು. ಈ ಹಾಲು ಇರುತ್ತಲ್ಲ, ಹಸಿ ಹಾಲು ರಾ ಮಿಲ್ಕ್, ಅದನ್ನ ಹಾಕ್ತೀನಿ. ಮತ್ತು ಅರ್ಶಿನದ ನೀರನ್ನು ಸಹಿತ ಹಾಕ್ತೀನಿ. ಅರ್ಶಿನ ಚುಟುಕಿ ಅರ್ಶಿನ ನೀರು ಹಾಕ್ತೀನಿ. ಇದು ಫ್ರೈಡೇ ಟ್ಯೂಸ್ಡೇ ಮತ್ತು ಮಂಡೇ, ಎಕ್ಸ್ಪೆಷಲಿ ಮಂಡೇ ಮತ್ತು ಫ್ರೈಡೇ ಹಾಲನ್ನು ಹಾಕ್ತೀನಿ. ಇನ್ನು ಉಳಿದ ದಿನ ಎಲ್ಲ ಅರ್ಶಿನದ ನೀರು ಹಾಕ್ತೀರಾ. ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಡೈಲಿ ಹಾಕಬೇಕಾ ಅಂತ. ಡೈಲಿ ಹಾಕೋದು ಬೇಡ, ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ವಾರದಲ್ಲಿ 2 ದಿನ, ಎಕ್ಸ್ಪೆಷಲಿ ಮಂಡೇ ಮತ್ತು ಫ್ರೈಡೇ ದಿನ ಹಾಕಿದರೆ ಒಳ್ಳೆಯದು. ಸೊ ತುಳಸಿ ದೇವಿಗೆ ಅರ್ಶಿನ ಕುಂಕುಮ ಹಚ್ಬಿಟ್ಟು ಎಲ್ಲ ಇದು ಅರ್ಶಿನ ನೀರನ್ನ ಮತ್ತು ಹಾಲನ್ನು ಹಾಕಿಬಿಟ್ಟು ಕ್ಷಮೆ ಕೇಳಿಬಿಟ್ಟು ಥ್ಯಾಂಕ್ ಯು ಅಂತ ಕೇಳಿಬಿಟ್ಟು ಆಮೇಲೆ ಮಂಜರಿ ಅಂತ ಏನಂತಾರೆ ತುಳಸಿ ಗಿಡದ ಮೇಲೆ ಇರುತ್ತಲ್ಲ, ಆ ಮಂಜರಿನ ಕೇಳ್ತಾ ಇರೋದು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಒಂದು ಮಂತ್ರನ ಹೇಳ್ತಾನೆ ನಾನು ತುಳಸಿ ಮಂಜರಿನ ಕೇಳ್ತೀನಿ. ಸೊ ತುಳಸಿ ಹತ್ರ ಹೋಗಿದ್ದೀನಿ ಅಂದರೆ ಆಯಿತು, ನನ್ನ ಹತ್ರ ಆ ಮಂತ್ರ ಬಂದ್ಬಿಡುತ್ತೆ, ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಸೊ ಅದೇ ಇರ್ಬೋದೇನೋ ಕಾರಣ ಇಷ್ಟೊಂದು ಪಾಸಿಟಿವ್ ಆಗಿರಲಿಕ್ಕೆ. ಸೊ ಇವತ್ತು ನಮ್ಮ ಮನೆ ಬರ್ತ್ಡೇ ಆಗಿರೋದ್ರಿಂದ ಅವರಿಗೆ ರೋಸ್ನ ನಮ್ಮ ಮನೇಲಿರೋವಂಥ ಗಾರ್ಡನ್ ಇರೋ ಕಿತ್ಕೊಂಡು ರೋಸ್ ಕೊಡ್ತಾ ಇದ್ದೀನಿ. ಹೊರಗಡೆ ತೊಗೊಂಬರೋಣ ಅಂತಂದರೆ ಆಗಿಲ್ಲ. ಹಾಗಾಗಿ ಮನೇಲೇ ಇದೆಯಲ್ಲ, ಇದೇ ರೋಸ್ನ ಅವರಿಗೆ ಬರ್ಡೇ ಗಿಫ್ಟಾಗಿ ಕೊಡ್ತಾ ಇರೋದು. ನೆಕ್ಸ್ಟು ಹೊಸ್ತಿಲು ಪೂಜೆ ಮಾಡ್ಕೊಂಡ್ಬಿಟ್ಟು ಅದಕ್ಕೂ ಹೂವು ಏರಿಸ್ಬಿಟ್ಟು ಮನೆ ಒಳಗೆ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇರೋದು. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಏನಾರು ಹೊರಡೆಯಿಂದ ಏನಾರು ಫ್ಲವರ್ ತಂದಿದ್ದೀನಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ವಾಟರ್ನ ಚಿಮುಕ್ಸ್ಬಿಟ್ಟು ಓಂ ಶುದ್ಧಾಯ ನಮಃ ಅಂತ ಹೇಳ್ತೀನಿ. ಹೊರಗಡೆ ತಂದಿರೋ ಫ್ಲವರ್ಸಿಗೆ. ಆ್ಯಂಡ್ ಮನೇಲೇ ಪಾರಿಜಾತ ಬಿಟ್ಟಿದೆ. ಎಕ್ಸ್ಪೆಷಲಿ ಫ್ರೈಡೇಸು ನೀವೇನಾದರೂ ವೈಟ್ ಕಲರ್ ಫ್ಲವರ್ನ ಲಕ್ಷ್ಮಿಗೆ ಏರಿಸಿದ್ರೆ ತುಂಬ ಒಳ್ಳೇದಂತೆ. ಆ್ಯಂಡ್ ಬರ್ತ್ಡೇ ಬಾಯ್ ಆಲ್ರೆಡಿ ಬೇಗ ರೆಡಿ ಆಗಿಬಿಟ್ಟು ಪೂಜೆ ಮಾಡಿಕೊಂಡು ಹೊರಗಡೆ ಬಂದರು. ಸೊ ಯಾವುದಾದ್ರೂ ಹೆಣ್ಣು ದೇವತೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ, ಎಕ್ಸ್ಪೆಷಲಿ ಕೊಲ್ಲೂರು ಈ ಥರ ಶಕ್ತಿ ದೇವತೆ ದೇವಸ್ಥಾನಕ್ಕೆ ಅಂದರೆ ನಾನು ಉಡಿ ತುಂಬಿಬಿಟ್ಟು ತೊಗೊಂಡು ಹೋಗ್ತೀನಿ. ಸೊ ಉಡಿ ಹೆಂಗೆ ತುಂಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿನ 5 ಸಲ ಹಾಕಬೇಕು. ಈ ಥರ ಒಂದು ಗ್ರೀನ್ ಕಲರ್ದು, ನಿಮ್ಮ ಯಾವುದೇ ಎಕ್ಸ್ಪೆಷಲಿ ಗ್ರೀನ್ ಕಲರ್ ಆದರೆ ಒಳ್ಳೆಯದು. ಗ್ರೀನ್ ಕಲರ್ದು ಒಂದು ಬ್ಲೌಸ್ ಪೀಸ್ ಮೇಲೆ ಅಕ್ಕಿನ 5 ಸಲ ಉಡಿ ದೇವ್ರಿಗೆ ಹೆಂಗೆ ಉಡಿ ತುಂಬ್ತೀವಲ್ಲ ಹಾಗೆ ತುಂಬಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಅಕ್ಕಿನ ತಕ್ಕೋಬೇಕು, ತುಂಬಿದ್ದೀವಿ ಅನ್ನೋ ಇದ್ರೊಳಗೆ. ಅದಾದಮೇಲೆ 2 ವೀಳ್ಯದೆಲೆನ ಇಟ್ಬಿಟ್ಟು ಅದಕ್ಕೆ ದಾಳಿಂಬೆ ಹಣ್ಣು, ಯಾಕಂದರೆ ಅದು ಶ್ರೇಷ್ಠ ಅಂತ ದೇವರಿಗೆ. ಹಾಗಾಗಿ ಒಂದು ಅಡಿಕೆ, ಒಂದು ಕಾಯಿ, ಕೊಕೊನಟ್ ಮತ್ತು ಈ ಬಾಗ್ನದ ಐಟಮ್ ಅಂತ ಸಿಗುತ್ತಲ್ಲ ಪೂಜಾ ಸೆಂಟ್ರಲ್ಲಿ, ಅದು ಮತ್ತು 21 ರೂಪಾಯಿ. ಇದಿಷ್ಟು ನನ್ನ ಒಂದು ಉಡಿ ಕಟ್ಟುವಂಥ ಪ್ರೊಸೆಸ್ಸು. ಯಾಕಂದರೆ ಇದು ಹಾಳಾಗಲ್ಲ. ಇದನ್ನು ಹಾಗೆ ಇಟ್ಟು ತೊಗೊಂಡು ಹೋದರೆ ಟ್ರಾವೆಲ್ ಮಾಡಿರಂತ ಇದಿಷ್ಟು ಡ್ರೈ ಐಟಮ್ಸ್ನ ನಾನು ಇಟ್ಬಿಟ್ಟು ಈ ಥರ ಗಂಟು ಕಟ್ತೀನಿ ಬ್ಲೌಸ್ ಪೀಸ್ನ ನೀಟಾಗಿ. ಸೊ ಈ ಥರ ಉಡಿ ಕಟ್ಬಿಟ್ಟಾದಮೇಲೆ ಮನೆಯಲ್ಲೇ ಸಹಿತ ಫೋಟೋ ಫ್ರೇಮ್ಸ್ ಇದೆ ದೇವಿ ಕೊಲ್ಲೂರು ಮೂಕಾಂಬಿಕೆದು. ಸೊ ಅದು ಫೋಟೋ ದೇವಿಗೆ ತೋರಿಸ್ತೀನಿ. ಉಡಿನ ನಿನಗೆ ಅರ್ಪಿಸ್ತಿದ್ದೀನಿ ಅಂತ ಅಂದ್ಕೊಂಡು ಬೇಡ್ಕೊಂಡು ತೊಗೊಂಡು ಹೋಗ್ತೀನಿ. ಸೊ ಜಸ್ಟ್ ಉಡಿ ಅಷ್ಟೇ ಅಲ್ಲ, ನಾನು ತುಪ್ಪದ ದೀಪ ಅಲ್ಲಿ ಹೋಗಿ ಬೆಳಗಲಿಕ್ಕೆ ಅಂತ ಮನೆಯಿಂದನೇ ಒಂದು ಹಂತೆಯಲ್ಲಿ ತುಪ್ಪ ಮತ್ತು ಬತ್ತಿನ ಇಟ್ಕೊಂಡು ಈ ಥರ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟು ತುಪ್ಪದ ದೀಪ ಅಲ್ಲಿ ಹೋದ್ಮೇಲೆ ದೇವಿ ಸನ್ನಿಧಿಯಲ್ಲಿ ತುಪ್ಪದ ದೀಪನ ಹಚ್ತೀನಿ. ಸೊ ಅದ್ರ ಜೊತೆಗೆ ಸೀರೆನೂ ಸಹಿತ ಕೊಡ್ತೀನಿ ನಾನು. ಯೂಶ್ವಲಿ ಅದರ ಮೇನ್ ಟೆಂಪಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸೀರೆ ಮತ್ತು ಮಲ್ಲಿಗೆ ಹೂವನ್ನ ಮಿಸ್ ಮಾಡೋದೇ ಇಲ್ಲ. ಇದು ಜಾಸ್ಮಿನ್ ಫ್ಲವರ್ ಫುಲ್ ಕಟ್ಟೆ ಇದೆ. ಇದು ಮ್ಯಾಂಗ್ಳೂರ್ ಫ್ಲವರ್ ಅಂತ ಫೇಮಸ್, ಮಂಗಳೂರಿಂದು ಮಲ್ಲಿಗೆ ಹೂವು. ಸೊ ಅದು ಸ್ಯಾರಿ ಮತ್ತು ಒಂದು ಉಡಿ ಮತ್ತು ತುಪ್ಪ ದೀಪ ಇದಿಷ್ಟೂ ಸಹಿತ ನಾನು ಕೊಲ್ಲೂರು ಮೂಕಾಂಬಿಕೆ ದೇವಿ ಸನ್ನಿಧಿಗೆ ತೊಗೊಂಡು ಹೋಗ್ತಾ ಇರೋದು. ಇದಿಷ್ಟು ಥಿಂಗ್ಸ್ನ. ಸೊ ಬರ್ತ್ಡೇ ಬಾಯ್ಗೆ ನಾನು ನನ್ನ ಮಗಳು ರೋಸ್ ಕೊಟ್ವಿ. ಅವ್ರು ನಮಗೆ ಹೂನ ಮುಡಿಸ್ತಾ ಇರ್ತಾರೆ. ಹಾಗೆಯೇ ಎಕ್ಸ್ಚೇಂಜ್ ಆಫ್ ಅವರ್ ಲವ್ ಟುವರ್ಡ್ಸ್ ಈಚ್ ಅದರ್. ನಾನು ರೋಸ್ ಕೊಟ್ಟಿದ್ದೀನಿ, ಅವರು ಫ್ಲವರ್ ಮುಡಿಸ್ತಿದ್ದಾರೆ. ಸೊ ನನಗಷ್ಟೆಲ್ಲ ನನ್ನ ಮಗಳಿಗೂ ಸಹಿತ ಏನು ಜಾಸ್ಮಿನ್ ಫ್ಲವರ್, ದೇವಸ್ಥಾನಕ್ಕೆಲ್ಲರೂ ಹೋಗಬೇಕು ಅಂದರೆ ನಂಗೆ ಮಲ್ಲಿಗೆ ಹೂ ಮುಡ್ಕೊಳ್ಳೋದು ತುಂಬ ಇಷ್ಟ. ಸೊ ಹಾಗೆ ಚಂದ ರೆಡಿ ಆಗಿಬಿಟ್ಟು ಮಲ್ಲಿಗೆ ಹೂನ ಮುಡ್ಕೊತಿರೋದು.
ಆ್ಯಕ್ಚುಲಿ ಇವೆಲ್ಲ ಸ್ಮಾಲ್ ಮೂಮೆಂಟ್ಸು, ಬಟ್ ಈ ಥರ ಸ್ಮಾಲ್ ಮೂಮೆಂಟ್ಸ್ನ ನಾವು ಎಂಜಾಯ್ ಮಾಡೋದ್ರಿಂದನೇ ನಮ್ಮಿಬ್ಬರ 3 ಜನದ್ದು ಬಾಂಡಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಲುಕ್ ಆಫ್ ದ ಡೇ ಹೇಳಬೇಕು ಅಂದರೆ ಇದು ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ 120 GMದು ಬ್ಯಾಂಗ್ಳೂರಿ ಸುಲಕ್ಷ್ಮಿ ಸಿಲ್ಕಲ್ಲಿ ತೊಗೊಂಡಿರೋದು. ಆ್ಯಂಡ್ ಲಾಸ್ಟ್ ಇಯರ್ ಸತ್ಯನಾರಾಯಣ ಪೂಜೆ ಟೈಮಲ್ಲಿ. ಸೊ ದಿಸ್ ಇಸ್ ದ ಲುಕ್. ಜಾಸ್ಮಿನ್ ಫ್ಲವರ್ ಹಾಕೊಂಡು ನನ್ನ ಮಗಳಿಗೂ ಸಹಿತ ಸೇಮ್ ಔಟ್ಫಿಟ್, ಸೇಮ್ ಕಲರ್ ಔಟ್ಫಿಟ್, ಪಿಂಕ್ ಕಲರ್ದು ಫಸ್ಟ್ ಟ್ರೈಯಲ್ಲಿ ತೊಗೊಂಡಿದ್ನಿ ಈ ಒಂದು ಬೇಬಿ ಹಗ್ ಬ್ರ್ಯಾಂಡ್ ಔಟ್ಫಿಟ್ಟು. ಸೊ ಇಬ್ಬರು ಮ್ಯಾಚಿಂಗ್ ಟ್ವಿನ್ನಿಂಗ್ ಮಾಡಿಕೊಂಡು ಹೋಗ್ತಾ ಇರೋದು. ದಿಸ್ ಇಸ್ ಲುಕ್ ಆಫ್ ದ ಡೇ. ವಿತ್ ಒಂದು ಪರ್ಲ್ ಸರ ಹಾಕ್ಕೊಂಡಿನಿ, ಇಯರಿಂಗ್ಸು ಸಹಿತ ಪರ್ಲಿಂದ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕೊಲ್ಲೂರಿಗೆ ನಾವು ಅಷ್ಟೇ ಹೋಗ್ತಿಲ್ಲ, ನಮ್ಮ ಅತ್ತಿಗೆನ ಮತ್ತು ನಮ್ಮ ಅಮ್ಮನ ಪಿಕ್ ಮಾಡಿಕೊಂಡು ಹೋಗ್ತಾ ಇರೋದು. ಸೊ ಈಗ ಫಸ್ಟ್ ಅವ್ರ ಮನೆಗೆ ಸ್ಟಾಪ್ ಮಾಡಿಕೊಂಡು ಅತ್ತಿಗೆ ಮನೇಲಿ ಅತ್ತಿಗೆ ಮತ್ತು ಅವ್ರ ಮಗಳನ್ನ ಕರ್ಕೊಂಡು ಮತ್ತು ನೆಕ್ಸ್ಟು ನಮ್ಮ ಅಮ್ಮನ ಕರ್ಕೊಂಡು ನಾವು ಕೊಲ್ಲೂರು ಟೆಂಪಲ್ಗೆ ಹೊರಡಕ್ಕೆ ಸ್ಟಾರ್ಟ್ ಆದ್ವಿ. ಆಲ್ರೆಡಿ 10:30 ಆಗೋಗಿದೆ. ಸೊ ಎಸ್, ಇವರು ನಮ್ಮ ಅತ್ತಿಗೆ ಅಣ್ಣನ ಹೆಂಡತಿ. ಸೊ ನೀವೇನು ಹಿಂದ್ಗಡೆ ನೋಡ್ತಾ ಇರಲ್ಲ, ಇದು ಮನೆ. ಇದನ್ನು ಆ್ಯಕ್ಚುಲಿ ನನ್ನ ಮನೆ. ಅಂದರೆ ನಾನು ಹುಟ್ಟಿ ಬೆಳೆದಿದ್ದು, ಕಾಲೇಜ್ ಓದಿದ್ದು, ಮದುವೆ ಆಗೋ ತನಕನೂ ಇದ್ದಿದ್ದು ಇದೇ ಮನೆಯಲ್ಲಿ. ಇದು ನನ್ನ ತವ್ರ ಮನೆ ಅಂತಲೇ ಹೇಳ್ಬೋದು. ಸೊ ಈಗ ಇಲ್ಲಿ ಅಣ್ಣ ಅತ್ತಿಗೆ ಇರ್ತಾರೆ. ಆ್ಯಂಡ್ ಅಪ್ಪ ಅಮ್ಮ ಇನ್ನೊಂದು ಸೇಮ್ ಇದೇ ಥರ ಇನ್ನೊಂದು ಬಿಲ್ಡಿಂಗ್, ವಟಾರ ದೊಡ್ಡದೊಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಲ್ಲಿ ಅವ್ರು ಇರ್ತಾರೆ. ಸೊ ಅಮ್ಮನೂ ಸಹಿತ ನಾವು ಪಿಕ್ ಮಾಡಿಕೊಂಡು ಹೋಗ್ತಾ ಇರೋದು ಕೊಲ್ಲೂರಿಗೆ. ಸೊ ಕೊಲ್ಲೂರು ನಮಗೆ ಜಸ್ಟ್ 2 hours ರೈಡ್ ಇದೆ ಅಷ್ಟೇ. ನಮ್ಮ ಸಾಗರದಿಂದ ಕೊಲ್ಲೂರಿಗೆ 2.5 ಅವರಲ್ಲಿ ರೀಚ್ ಆಗಿಬಿಡ್ಬೋದು. 90 ಕಿಲೋಮೀಟ್ರ್ ಇದೆ. ಆ್ಯಕ್ಚುಲಿ 2 ways ಇದೆ. ಒಂದು ವೇ ಲಾಂಚಲ್ಲಿ ಹೋಗ್ಬೋದು, ಹಸಿರುಮಕ್ಕಿ ಲಾಂಚಲ್ಲಿ ಬೇಗನೆ ಹೋಗಿಬಿಡ್ತೀವಿ. ಇನ್ನೊಂದು ಸ್ವಲ್ಪ ಈ ಸಿಗಂದೂರು ಲಾಂಚ್ ಹೊಸದಾಗಿದೆ, ಆ ಲಾಂಚ್ಗಳನ್ನ ಮೂಲಕ ಮಿಡಲಲ್ಲಿ ಮಾಡಿಕೊಂಡು ಹೋಗ್ಬೋದು. 2 ವೇನೂ ಹೋಗ್ಬೋದು. ನಾವು ಸಿಗಂದೂರು ಲಾಂಚ್ ಮೇಲೆ ಹೋಗ್ತಾ ಇರೋದು. ಸೊ ಮಿಡಲಲ್ಲಿ ತಿಂಡಿಗೆ ಅಂತ ನಿಲ್ಲಿಸಿದ್ವಿ. ಆ್ಯಂಡ್ ಮನೆಯಿಂದ ತಿಂಡಿ ತಿನ್ಕೊ ಬಂದಿರಲಿಲ್ಲ, 10:30 ಆಗೋಗಿದೆ, ಎಲ್ಲ ಹಸುವಾಗೋಗಿದೆ. ನಾನು ಇಡ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೆ, ನಮ್ಮ ಅತ್ತಿಗೆ ಪಲಾವ್ ಪ್ಯಾಕ್ ಮಾಡ್ಕೊಂಡಿದ್ಲು. ಆ್ಯಂಡ್ ನಮ್ಮಮ್ಮ ಚಪಾತಿ ಪಲ್ಯ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಯಾರು ಒಂದೊಂದು ಐಟಮ್ನ ತೊಗೊಂಡು ಬಂದಿದ್ವಿ ಟಿಫನಿಗೆ ಅಂತ ಹೇಳ್ಕೊಂಡು. ಹೊರಗಡೆ ಹೋಟೆಲಲ್ಲಿ ತಿನ್ನಿಸೋ ಬದಲು ನನಗಂತೂ ಈ ಥರ ಹೊರಗಡೆ ಔಟ್ಸೈಡಲ್ಲಿ ಮನೆ ಫುಡ್ ತಿನ್ನೋದು ಸಿಕ್ಕಾಪಟ್ಟ ಇಷ್ಟ, ಪ್ಯಾಕ್ ಮಾಡ್ಕೊಂಡೋಗಿ. ಸೊ ಹಾಗಾಗಿ ನಾವೆಲ್ಲರೂ ಇವತ್ತು ಇಡ್ಲಿ ಮತ್ತು ಚಪಾತಿ ಆ್ಯಂಡ್ ಪಲಾವ್ ಎಲ್ಲದೂ. ಈ ಮಳೆ ಬೇರೆ ಬಿಡ್ತಾ ಇಲ್ಲ, ಇವತ್ತು ತುಂಬ ಮಳೆ. ನಿನ್ನೆ ಮೊನ್ನೆಯಿಂದನೂ ಮಳೆ ಹೊಡಿತಾನೆ ಇದೆ ಸಾಗರ ಈ ಕಡೆ ಏರಿಯಾದಲ್ಲೆಲ್ಲ. ಸೊ ಮಳೆ ಬರ್ತಿದೆ. ಈ ಮಳೆಯಲ್ಲಿ ಈ ವೀವ್ ನೋಡಿಕೊಂಡು ಮಿಡಲಲ್ಲಿ ಇಡ್ಲಿ ಚಟ್ನಿ ಎಲ್ಲ ತಿನ್ಕೊಂಡು ಇರೋದು. ಪಲಾವು ಚೆನ್ನಾಗಿದೆ. ಆ್ಯಂಡ್ ಏನೋ ಗೊತ್ತಿಲ್ಲ, ಹೊರಗಡೆ ಬಂದ್ರೇ ಅನಿಸುತ್ತೆ ಊಟ, ನಮ್ಮ ಮನೆ ಊಟನೂ ಸಕ್ಕತ್ತಾಗಿ ಅನ್ಸೋದು. ನೀವು ಒಂದ್ಸಲ ಟ್ರೈ ಮಾಡಿ. ಮನೆಯಿಂದ ಪ್ಯಾಕ್ ಮಾಡ್ಕೊಂಡೋಗಿ ಹೊರಗಡೆ ಹೋಗಿ ಒಂದು ಅರ್ಧ ಗಂಟೆ 1 hour ಲಾಂಗ್ ರೈಡ್ ಮಾಡಿ ಹೋಗ್ತೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇಡ್ಲಿ ಚೆನ್ನಾಗಿದೆಯಾ? ಇಡ್ಲಿ ಚೆನ್ನಾಗಿದೆ. ಚಪಾತಿ ಸಕ್ಕತ್ತು. ಪಲಾವ್ ನಮ್ಮ ರಾಣಿ ಪಲಾವ್. ಓಕೆ ಪಾಪ ಸೊ ಉಪ್ಪು ಕಡಿಮೆ ಹಾಕಿದ್ದಾಳೆ. ಅತಿ ಜಾಸ್ತಿ ಇತ್ತು. ಸೊ ನೀವೇನಾದರೂ ಹೀಗೆ ಹೊರಗಡೆ ಹೋದಾಗ ನಿಮಗೊಂದು ಉಪ್ಪಿಟ್ಟು ಚಿತ್ರಾನ್ನ ತುಂಬ ಚೆನ್ನಾಗಿ ಅನಿಸಿದೆ ಅಂತಂದರೆ ಕಮೆಂಟ್ ಮಾಡಿ. ಹೌದು, ನಮಗೂ ಹೀಗೆ ಆಗಿದೆ ಅಂತ. ಆ್ಯಂಡ್ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ಅಟ್ಲೀಸ್ಟ್ ಒಂದು ನಾರ್ಮಲ್ ಚಿತ್ರಾನ್ನ ಉಪ್ಪಿಟ್ಟು ಏನೋ ಒಂದು ಮೊಸರನ್ನೂ ತೊಗೊಂಡು ಹೋಗಿ ಒಂದು ಕಾಡಲ್ಲಿ ಕುತ್ಕೊಂಡು ತಿನ್ಕೊಬನ್ನಿ, ಸಾಕಾಗಿರುತ್ತೆ ಟೇಸ್ಟ್ ಮಾತ್ರ. ಎಸ್, ನಮ್ಮ ಬರ್ತ್ಡೇ ಬಾಯ್ ಎಲ್ಲ ಫುಲ್ ರೆಡಿ ಆಗಿದ್ದಾರೆ ಇವಾಗ. ಕೊಲ್ಲೂರು ಮೂಕಾಂಬಿಕೆ ದೇವಿ ದರ್ಶನ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಳ್ಲಿಕ್ಕೆ ಅಂತ ಹೇಳ್ಕೊಂಡು. ಬರ್ತ್ಡೇ ದಿನ ಆ್ಯಕ್ಚುಲಿ ಅದು ಇದು ಸೆಲೆಬ್ರೇಟ್ ಮಾಡಿ ಪಾರ್ಟಿ ಮಾಡೋದಕ್ಕಿಂತ ಇದು ಬೆಸ್ಟ್ ಥಿಂಗ್. ಸೊ ನಾನು ಫಸ್ಟ್ ಸಜೆಷನ್ ಫ್ರೈಡೇ ಬಂದಿದೆ ಈ ಸಲ. ಸೊ ಫ್ರೈಡೇ ಇಸ್ ಬೆಸ್ಟ್ ಫಾರ್ ಟೆಂಪಲ್. ಎಸ್ಪೆಷಲಿ ನಾವು ಯೂಶ್ವಲಿ ಹೋಗ್ತೀವಿ 6 monthsಗೆ ಒಂದ್ಸಲ ಕೊಲ್ಲೂರಿಗೆ. ಸೊ ಇವತ್ತು ಹೋಗ್ತಾ ಇರೋದು. ಸೊ ಕೊಲ್ಲೂರಿಗೆ ಆ್ಯಕ್ಚುಲಿ 2 ರೂಟ್ ಇದೆ. ಒಂದು ಅದು ಹಸಿರುಮಕ್ಕಿ ಲಾಂಚ್ ಮುಖಾಂತರ ನೀವು ಹೋದರೆ ಬೇಗ ಹೋಗ್ತೀವಿ, 20-25 ಕಿಲೋಮೀಟರ್ಸ್ ಉಳಿಯುತ್ತೆ. ಬಟ್ ನಾವಿವತ್ತು 25 ಕಿಲೋಮೀಟರ್ ಲಾಂಗ್ ಆದರೂ ಅಡ್ಡಿಲ್ಲ ಅಂತ ಹೇಳ್ಕೊಂಡು, ಯಾಕಂದರೆ ರಶ್ ಇದ್ದರೆ ನಮಗೆ ಲಾಂಚಲ್ಲಿ ಹತ್ಸಲಿಕ್ಕೆ ಕಾರ್ಗಳಿಗೆ ತುಂಬ ಲೈನ್ ಇರುತ್ತೆ. ಹಾಗಾಗಿ ನಾವು ಸಿಗಂದೂರು ಬ್ರಿಡ್ಜ್ ಹೇಗಿದ್ರು ಹೊಸದಾಗಿದೆ, ಅದ್ರ ಮೇಲೆ ಹೋಗೋಣ ಅಂತ ಹೇಳ್ಕೊಂಡು ಸಿಗಂದೂರು ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು. ಸೊ ಇದು ರೀಸೆಂಟ್ಲಿ ಲಾಸ್ಟ್ ಇಯರು ಇನಾಗ್ರೇಷನ್ ಆಗಿರೋದು. ಬ್ರಿಡ್ಜ್ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಇನ್ ಇಂಡಿಯಾ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಳ್ಳೆ ಯಾವುದೋ ಒಂದು ಬೇರೆ ಕಂಟ್ರಿಗೆ ಬಂದಿದ್ದೀವೇನೋ ಅಂತ ಅನಿಸ್ಬೇಕು, ಅಷ್ಟು ಚೆನ್ನಾಗಿದೆ. ಈ ಕಡೆ ಇರೋದೆಲ್ಲ ಶರಾವತಿ ಬ್ಯಾಕ್ ವಾಟರ್, ನೀವೇನು ನೋಡ್ತಿದ್ರಲ್ಲ ಅದು ಆ ಕಡೆ ಶರಾವತಿ ಬ್ಯಾಕ್ ವಾಟರ್. ಅದ್ರ ಮೇಲೆ ಒಂದು 4 ಕಿಲೋಮೀಟರ್ ಅಷ್ಟು ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್. ಸಖತ್ತಾಗಿದೆ. ಇದು ನೀವು ಕರ್ನಾಟಕದವರಾದರೆ ಮಾತ್ರ ಮಿಸ್ ಮಾಡಲೇಬೇಡಿ. ಬ್ಯೂಟಿಫುಲ್. ಸಿಗಂದೂರು ಟೆಂಪಲಿಗೆ ಹೋಗ್ಬೋದು, ಇಲ್ಲಿಂದ ಕೊಲ್ಲೂರಿಗೆ ಹೋಗ್ಬೋದು, ಮುರುಡೇಶ್ವರ ಹೋಗ್ಬೋದು. ಇದೇ ಒಂದು ರೋಡಿಂದನೇ ನಮ್ಮ ಸಾಗರದಿಂದ ಆನ್ ಸ್ಪಾಟಲ್ಲಿ ಸಿಕ್ಕರೆ. ಸೊ ದಿಸ್ ಈಸ್ ಸಿಗಂದೂರು ಬ್ರಿಡ್ಜ್.
ಸೊ ಲಾಸ್ಟ್ ಇಯರ್ ನಾನು ಇದ್ರ ಬಗ್ಗೆ ಸಪ್ರೇಟ್ ಒಂದು ವ್ಲಾಗ್ ಮಾಡಿದ್ದೀನಿ, ಸಿಗಂದೂರು ಬ್ರಿಡ್ಜು, ಸಿಗಂದೂರು ಲಾಂಚ್ ಕತೆ, ಲಾಸ್ಟ್ ರೈಡ್ ಅಂತ ಹೇಳ್ಕೊಂಡು. ನಾನು ಅದ್ರದ್ದು ಲಿಂಕ್ನ ಕೆಳಗಡೆ ಹಾಕಿರ್ತೀನಿ, ನೋಡಿ ಆಯಿತಾ. ನಾವು ಗೊತ್ತಲ್ಲ ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತಂದರೆ ಅದರೊಳಗೆ ಇಷ್ಟೊಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಸಿಕ್ಕಿದೆ ಅಂದರೆ ಬಿಟ್ಬಿಡ್ತೀವ. ಒಂದಿಷ್ಟು ಫೋಟೋ ಸೆಷನ್ನು, ರೀಲ್ಸ್ ಸಿಗಬೇಕಾಗಿರೋ ವೀಡಿಯೋಸು, ಫೋಟೋಸು, ಪಿಕ್ಸು ಎಲ್ಲ ತೊಗೊಂಡಾದಮೇಲೆ ಹೊರಡೋದು. ಸೊ ನಮ್ಮ ಮನೆಯವ್ರು ಬೇಡ ಲೇಟ್ ಆಗುತ್ತೆ ಅಂದರೂ ಸಹಿತ ಬಿಡಲಿಲ್ಲ. ನಾನು ಅಲ್ಲೊಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ಕೊಲ್ಲೂರಿಗೆ ಹೋಗ್ತಾ ಇರೋದು. ಸೊ ಕೊಲ್ಲೂರಿಗೆ ಹೋಗಬೇಕು ಅಂತಂದರೆ ನಾನು ಒಂದು ಸ್ಪೆಷಲ್ ಸ್ಟೋರಿ ಹೇಳಲೇಬೇಕು, ಪವಾಡ ಸ್ಟೋರಿ. ಯಾಕೆ ನನಗೆ ಕೊಲ್ಲೂರು ಮೂಕಾಂಬಿಕೆ ಅಷ್ಟೊಂದು ಇಷ್ಟ ನನ್ನ ಲೈಫಲ್ಲಿ ಅಂತ ಹೇಳ್ಕೊಂಡು. ನಾನು ಕೊಲ್ಲೂರಿಗೆ ಚಿಕ್ಕಕ್ಕಿರ್ತಾಯಿಂದನೂ ಹೋಗ್ತಾಯಿದ್ದೀನಿ. ಅಂದರೆ ನಮ್ಮೂರಿಗೆ ಹತ್ತಿರ ಆಗಿರೋದ್ರಿಂದ ಯಾರಾದರೂ ರಿಲೇಟಿವ್ ಮನೆಗೆ ಬಂದರೆ ಸಾಕು, ಕೊಲ್ಲೂರು, ಸಿಗಂದೂರು, ಮುರುಡೇಶ್ವರ ಈ ಥರ ಕರ್ಕೊಂಡು ಹೋಗ್ತಿದ್ರು. ಸೊ ಅವಾಗೆಲ್ಲ ಹೋಗ್ತಿದ್ದಿದ್ದು ನೆನಪಿದೆ. ಬಟ್ ನನಗೆ ಇದು ನೀವು ಇಲ್ಲಿಂದ ಹೋದರೆ ಇಲ್ಲಿ ರೂಟ್ ಇದೆಯಲ್ಲ, ಈ ರೂಟಲ್ಲಿ ಹೋದರೆ ಸಿಗಂದೂರಿಗೆ ಹೋಗ್ತೀವಿ. ಬಟ್ ನಾವು ಇವತ್ತು ಸಿಗಂದೂರಿಗೆ ಹೋಗ್ತಿಲ್ಲ, ಜಸ್ಟ್ ಕೊಲ್ಲೂರಿಗೆ ಮಾತ್ರ ಹೋಗ್ತಾ ಇರೋದು. ನಾನು ಕೊಲ್ಲೂರಿಗೆ ಚಿಕ್ಕಕ್ಕಿರ್ತಾಯಿಂದನೂ ಹೋಗ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಗೆ ಯಾರೋ ನೆಂಟರು ರಿಲೇಟಿವ್ಸ್ ಬಂತು ಅಂದರೆ ಸಾಕು, ಸಿಗಂದೂರು, ಕೊಲ್ಲೂರು, ಮುರುಡೇಶ್ವರ ಕರ್ಕೊಂಡು ಹೋಗ್ತಾನೆ ಇದ್ರು. ಅವ್ರ ಜೊತೆ ಹೋಗಿ ಅಭ್ಯಾಸ ಆಗಿದೆ. ಬಟ್ ನನಗೆ ಯಾಕೆ ತುಂಬ ಸ್ಪೆಷಲ್ ಕನೆಕ್ಷನ್ ಅಂತಂದರೆ, ನಮ್ಮ ಮನೆಯವರು ಫಸ್ಟ್ ಟೈಮ್ ಅಂದರೆ ನಮಗೆ ನಮ್ಮದು ಅಂತ ಮಾಡ್ಕೊಂಡು ಹೋಗೋಕ್ಕೆ ಬರ್ತಾರೆ ಗೊತ್ತಾ. ಹೂ ಮುಡಿಸಿ, ಸೀರೆ ಕೊಟ್ಟು, ಬೆಳ್ಳಿಗೆ ಹೆಜ್ಜೆ ಕೊಟ್ಬಿಟ್ಟು ನಮ್ಮದೇ ಹುಡುಗಿ ಅಂತ ಹೇಳ್ಕೊಂಡು ಹೋಗೋಕ್ಕೆ. ಆ ಟೈಮಲ್ಲಿ ಬಂದಾಗ ಅವರಿಗೆ ನಾವು ಕರ್ಕೊಬಂದಿರೋದು ಕೊಲ್ಲೂರಿಗೆ. ಸೊ ನಮ್ಮ ಮನೆಯವ್ರು ಓದಿ ಬೆಳೆದಿದ್ದೆಲ್ಲ ಹೈದ್ರಾಬಾದಲ್ಲಿ ಆ್ಯಂಡ್ US ಅಲ್ಲಿ 6 ವರ್ಷ ಇದ್ದು ಬಂದವರು. ಸೊ ಅವರಿಗೆ ಫಸ್ಟ್ ಟೈಮ್ ಕ್ರಶ್ ಅಂತ ಆಗಿದ್ದು ಈ ಒಂದು ಪ್ಲೇಸ್, ಈ ಒಂದು ವ್ಯೂ ಮೇಲೆ. ಸೊ ಈ ರೋಡ್ಗಳ ಮೇಲೆ ಹೋಗ್ತಾನೆ ನೋಡಿ ಮಾನ್ಸೂನ್ ಹೆಂಗೆ ಆ ಥರ ಫಾಲ್ಸ್ ಬರ್ತಿದೆ. ನಿಮಗೆ ರೋಡಲ್ಲಿ ಇಂಥದ್ದು 4-5 ಫಾಲ್ಸ್ ಸಿಗುತ್ತೆ ಆನ್ ದ ವೇನೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಹೋಗೋ ಜರ್ನಿನೂ ಸಹಿತ ನಿಮಗೆ ಯಾವುದೋ ಒಂದು ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋಷ್ಟು ಫೀಲ್ ಕೊಡುತ್ತೆ. ಸೊ ಫಸ್ಟ್ ಟೈಮ್ ಮದುವೆಗಿಂತ ಮುಂಚೆನೇ ನಾವು ಕೊಲ್ಲೂರಿಗೆ ಬಂದಿರೋದ್ರಿಂದ ಆ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗೋಗಿದೆ ನನಗೆ, ನಮ್ಮ ಮನೆಯವರಿಗೆ ಇಲ್ಲಿ. ಸೊ ಯಾವಾಗಲೇ ನಾವು ಸಾಗರಕ್ಕೆ ಬಂದ್ವಿ ಅಂತಂದರೆ ಆ ಟೈಮಲ್ಲಿ ಎಲ್ಲ ಟೈಮಲ್ಲೂ ಕೊಲ್ಲೂರಿಗೆ ಹೋಗಿದ್ದೀವಿ. ಮಗು ಆಗೋಕ್ಕಿಂತ ಮುಂಚೆ ಒಂದು 4-5 ಸಲ ಹೋಗಿದ್ದೀವಿ, ಮಗು ಆಗೋ ಟೈಮಲ್ಲಿ ಹೋಗಿದ್ದೀವಿ. ಸೊ ಈ ಥರ ಮನೆ ಕಟ್ಟೋಕ್ಕಿಂತ ಮುಂಚೆ ಒಂದು ಸಲ, ಕಟ್ಬೇಕಾದ್ರೆ ಒಂದು ಸಲ, ಫೌಂಡೇಶನ್ ಟೈಮಲ್ಲಿ ಒಂದು ಸಲ, ಆ್ಯಂಡ್ ಲಾಸ್ಟ್ ಫಿನಿಶಿಂಗ್ ಟೈಮಲ್ಲಿ ಒಂದು ಸಲ, ಹೀಗೆ ಅಲ್ಲಿ ಸೀರೆ ಕೊಟ್ಬಿಟ್ಟು ಬಂದುಬಿಟ್ಟೆ ನಾವು ಅಲ್ಲೇ ಇನ್ವಿಟೇಷನ್ ಕೊಟ್ಬಿಟ್ಟು, ಫಸ್ಟ್ ಇನ್ವಿಟೇಷನ್ ಅಲ್ಲಿ ಕೊಟ್ಬಿಟ್ಟು ಬಂದು ಆಮೇಲೆ ಇಲ್ಲಿ ಗೃಹಪ್ರವೇಶ ಮಾಡಿರೋದು. ಈ ಥರ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಒಂದು ಕನೆಕ್ಷನ್ ಆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಮೇಲೆ ನಮಗಿದೆ. ಐ ಡೋಂಟ್ ನೋ, ಒಂದು ನನ್ನ ಪರ್ಸ್ನಲ್ ಇದು ಥಿಂಗ್ಸು. ನಾವು ಫ್ರೆಂಡ್ಸ್ ಜೊತೆ ಹೇಗೆ ಒಂದು ದಿನ ಮಾತಾಡ್ತೀವಿ, ಸ್ವಲ್ಪ ಆಗುತ್ತೆ, 2 ದಿನ ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ವಲ್ಪ ಕ್ಲೋಸ್ ಆಗ್ತೀವಿ, 3ನೇ ದಿನಕ್ಕೆ ಜಾಸ್ತಿ ಕ್ಲೋಸ್ ಆಗ್ತೀವಿ. ಹಾಗೆ ಹೋಗಿ ಬಂದು ಆ ದೇವ್ರ ಜೊತೆ ನಮಗೆ ಅಷ್ಟು ಕನೆಕ್ಷನ್, ಫ್ರೆಂಡ್ಶಿಪ್ ಜಾಸ್ತಿ ಆಗೋಗಿದೆ. ಸೊ ನಾ ಇಲ್ಲಿಂದನೇ ನಮ್ಮ ಮನೇಲಿ ಇರೋ ಫೋಟೋನು ಸಹಿತ ಅಲ್ಲಿಂದನೇ ತೊಗೊಬಂದಿಟ್ಟಿರೋದು. ಫ್ರೆಂಡ್ಶಿಪ್ ಜಾಸ್ತಿ ಆಗಿರೋದಕ್ಕೆ ಆ ದೇವಿ ಮೇಲೆ ಅಷ್ಟೊಂದು ಪ್ರೀತಿ. ಅದಲ್ಲದೆ ತುಂಬಾ ವೆರಿ ಪವರ್ಫುಲ್ ಟೆಂಪಲ್ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ, ಅದು ಎಕ್ಸ್ಪೆಷಲಿ ಆರ್ಟಿಸ್ಟ್ಗಳಿಗೆ, ಒಂದು ವಿಜಯೋತ್ಸವ ಮಾಡೋರಿಗೆ. ಈವನ್ ಲಾಸ್ಟ್ ಟೈಮ್ CM ವಿಜಯ ಅವರು CM ಆದರು ಅಂತ ಹೇಳ್ಕೊಂಡು ತಮಿಳ್ನಾಡು ಅವರು ಸಹಿತ ಬಂದು ಖಡ್ಗ ಕೊಟ್ಟೋಗಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಸಕ್ಸಸ್ ಆಗಬೇಕು ಅಂತಂದರೆ, ಯುದ್ಧನ ಗೆಲ್ಲಬೇಕು ಅಂತಂದರೆ, ಆರ್ಟಿಸ್ಟ್ಗಳಿಗೆ ಪರ್ಫಾರ್ಮ್ ಮಾಡಬೇಕು ಅಂತಂದರೆ, ಒಂದು ಬರವಣಿಗೆ ಚೆನ್ನಾಗಾಗಬೇಕು ಅಂತಂದರೆ, ಅದೆಲ್ಲದಕ್ಕೂ ಒಂದು ಅಧಿಪತಿ ದೇವತೆ ಅಂತಂದ್ರೆ ಕೊಲ್ಲೂರು ಮೂಕಾಂಬಿಕೆ. ಅದರೊಳಗೂ ಎಕ್ಸ್ಪೆಷಲಿ ದೃಷ್ಟಿ ಆಗಿರ್ಬೋದು, ಯಾವುದೇ ರೀತಿಯ ಕೆಟ್ಟ ದೋಷಗಳು ಸಹಿತನೂ ಹೋಗುತ್ತೆ. ಇಲ್ಲಿ ಮೇಯ್ನಾಗಿ ಚಂಡಿಕಾ ಹೋಮಗಳನ್ನ ಮಾಡ್ತಾ ಇರ್ತಾರೆ. ಸೊ ಯಾರ ದೋಷಗಳಿದ್ರೂ ಸಹಿತ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾರೆ, ಎಲ್ಲದೂ ಚೆನ್ನಾಗಾಗತ್ತೆ. ಸೊ ಆ ಮಟ್ಟಿಗೆ ಒಂದು ಪವರ್ಫುಲ್ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕೆ. ಸೊ ನಾವು ಮನೆಯಿಂದ ಹೊರಟಿರೋದು ಲೇಟು, ಮತ್ತು ಅಲ್ಲಿ ಎಲ್ಲ ಕಡೆ ನಿಲ್ಸ್ಕೊಂಡು ಬರೋದ್ರಿಂದ ಸ್ವಲ್ಪ ಒಂದು ಕಾಲು ಗಂಟೆ ಲೇಟಾಗಿ ಬಂದುಬಿಟ್ವಿ. 1:30 ತನಕ ಟೆಂಪಲ್ ಓಪನ್ ಇರುತ್ತೆ. 1:30 to 3 o'clock ತನಕ ಟೆಂಪಲ್ ಕ್ಲೋಸ್ ಇರುತ್ತೆ, ಅಂದರೆ ದೇವಿ ದರ್ಶನ. ಸೊ ನಾವು ಬಂದಾಗ ಟೆಂಪಲ್ ಓಪನ್ ಇರಲಿಲ್ಲ. ಕರೆಕ್ಟ್ 1:40 ಆಗಿದೆ, ಬಂದು 1:45 ಆಗಿತ್ತು. ಸೊ ಟೆಂಪಲ್ ಕ್ಲೋಸ್ ಆಗಿತ್ತು. ಇನ್ನು 3 o'clock ಓಪನ್ ಅಂತ ಹೇಳಿದರು. ಸೊ ನಾವು ಏನು ಮಾಡೋದು ಗೊತ್ತಾಗಿಲ್ಲ, ದೇವಿ ದರ್ಶನ ಅಂತೂ ಆಗಿಲ್ಲ. ಆ್ಯಂಡ್ ಅಲ್ಲಿ ನಿರಂತರವಾಗಿ ಎನಿ ಟೈಮ್ ಊಟ ಇರುತ್ತೆ. ಸೊ ಮಧ್ಯಾಹ್ನ 12:30ಇಂದ 3 ಗಂಟೆ ತನಕ ಊಟ ಇರುತ್ತೆ. ಸೊ ನಾವು ಫಸ್ಟ್ ಓಕೆ, ಟೆಂಪಲ್ ಅಂತೂ ಕ್ಲೋಸ್ ಆಗಿದೆ, ಫಸ್ಟ್ ಊಟ ಮಾಡ್ಕೊಂಡು ಬರೋಣ, ದೇವಸ್ಥಾನದ ಪ್ರಸಾದ ತೊಗೊಂಬರೋಣ ಅಂತ ಫಸ್ಟು ಇದೆ ವೇ ಟು ಡೈನಿಂಗ್ ಹಾಲ್. ಸೊ ನಮ್ಮಮ್ಮನ ಪಕ್ಕಕ್ಕೆ ಈಶಾನ್ ಕೂರಿಸಿದ್ದೀನಿ. ಯಾಕೆ ಅಂತ ಅರ್ಥ ಆಗಿರ್ಬೋದು. ಅವಳು ಏನಾರು ಊಟ ಮಾಡಿಲ್ಲ ಅಂದರೂ ನಮ್ಮಮ್ಮ ಊಟ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ. ನಮ್ಮಮ್ಮ ಇದ್ದರು ಅಂದರೆ ಆಯಿತು, ನನ್ನ ಮಗಳ ಕಡೆ ನೋಡಲ್ಲ ಊಟ ತಿಂಡಿ ಬಗ್ಗೆ, ಯಾಕಂದರೆ ನನಗಿಂತ ಚೆಂದ ಊಟ ಮಾಡಿಸ್ತಾರೆ ನಮ್ಮಮ್ಮ ನನ್ನ ಮಗಳಿಗೆ. ಸೊ ಹಾಗಾಗಿ ಇದು ಪ್ರಸಾದಮು. ಫಸ್ಟ್ ಚಟ್ನಿ, ಕೊಬ್ಬರಿ ಚಟ್ನಿ ಇರುತ್ತಲ್ಲ ಅದು ಕೊಟ್ಟರು, ಒಂದು ಪಲ್ಯ ಕೊಟ್ಟರು. ಪಲ್ಯ ಅಂತೂ ಸಖತ್ತಾಗಿತ್ತು, ಆಲೂ, ಕ್ಯಾರೆಟ್ ಎಲ್ಲ ವೆಜಿಟೇಬಲ್ಸು ಹಾಕಿದ್ದಾರೆ. ಸೊ ನನ್ನ ಮಗಳಿಗೆ ಇವಾಗ ಇತ್ತೀಚೆಗೆ ಸ್ಕೂಲಲ್ಲೆಲ್ಲ ಪಲ್ಯ ಜೊತೆನೇ ಅನ್ನ ಸಾರು ಕೊಡ್ತಾರೆ ಇಂದ ಅವಳು ಪಲ್ಯನೂ ಸಹಿತ ತಿಂತಿದ್ದಾಳೆ.
ಫೈನಲಿ ನನ್ನ ಮಗಳು ಆ ಕಡೆ ಊಟ ಮಾಡಿದ್ಲು. ಇದು ಅನ್ನ ಸಾಂಬಾರು ದೆನ್ ಪಾಯಸ. ಸೊ ಇದಿಷ್ಟಾಗಿತ್ತು ಕೊಲ್ಲೂರು ಮೂಕಾಂಬಿಕೆ ದೇವಿ. ಎಸ್ಪೆಷಲಿ ಇದು ಆಷಾಢ ಶುಕ್ರವಾರ ಆಗಿದ್ದರಿಂದ ಇಷ್ಟೊಂದು ವೆರೈಟೀಸ್. ಇಲ್ಲಾಂದ್ರೂ ನಾರ್ಮಲಾಗಿ ಪಾಯಸ ಮತ್ತು ಅನ್ನ ಸಾರು ರಸಮ್ ಎಲ್ಲ ಕೊಡ್ತಾರೆ. ಸೊ ಟೈಮಿಂಗ್ಸು 12ಇಂದ 2:30 ತನಕ ಇದೆ. ರಾತ್ರಿ 8 ಗಂಟೆಯಿಂದ 9:30 ತನಕ ಊಟದ ವ್ಯವಸ್ಥೆ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ಟೆಂಪಲಲ್ಲಿ. ನಾವು ಊಟ ಮಾಡಿಸ್ಕೊಂಡು ಹೊರಗಡೆ ಬರೋ ತನಕ 2:30 ಆಗಿತ್ತು. ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು ಟೆಂಪಲ್ ಓಪನ್ ಆಗಲಿಕ್ಕೆ. ಸೊ ಹೊರಗಡೆ ನಾವು ಅಲ್ಲಿ ನಿಂತಿದ್ದಾರಲ್ಲ ಆ ಥರ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೋಬೇಕಾಗಿತ್ತು. ಸೊ ನನಗೆ ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರನ್ನ ಕ್ಯೂವಲ್ಲಿ ನಿಲ್ಲಿಸ್ಬಿಟ್ಟು ನನಗೆ ಟೈಮ್ ಸಿಕ್ತು, ಖುಷಿ ಆಗೋಯ್ತು. ಇನ್ನು ಅರ್ಧ ಗಂಟೆ ಟೈಮ್ ಇದೆ, ಆರಾಮಾಗಿ ಫೋಟೋ ಎಲ್ಲ ತಕ್ಕೋಬೋದು, ವೀಡಿಯೋ ತಕ್ಕೋಬೋದು ಅಂತ ಹೇಳ್ಕೊಂಡು ಆ ಹಾಫ್ ಆನ್ ಅವರ್ ಫುಲ್ ಈ ಮಳೆಯಲ್ಲಿ ವೀಡಿಯೋ ತಕ್ಕೋತಾ ಇರೋದು ನಾನು. ಸೊ ದೇವರೇ ನನಗೆ ಇದೊಂದು ಚಾನ್ಸ್ ಕೊಟ್ಟರು. ಅಕಸ್ಮಾತಾಗಿ ಏನಾದರೂ ಓಪನ್ ಇತ್ತು ಅಂದರೆ ನಾವು ಸೀದಾ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಬಂದು ಲಾಸ್ಟಿಗೆ ಒಂದು ಸೆಲ್ಫಿ ತಗೊಂಡು ಬಂದುಬಿಡ್ತಿದ್ವೇನೋ. ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ರು. ಅಲ್ಲಿ ಕ್ಯೂ ನೋಡಿ ಆ ಕಡೆ ಎಷ್ಟೊಂದು ಕ್ಯೂ ಇದೆ. ಆ ಕ್ಯೂ ಗ್ಯಾಪಲ್ಲಿ ನಮ್ಮ ಮನೆಯವ್ರನ್ನ ಮತ್ತು ನನ್ನ ಅಮ್ಮನ ಕ್ಯೂವಲ್ಲಿ ನಿಲ್ಲಿಸ್ಬಿಟ್ಟು ನಾನು ಕ್ಯೂಯಿಂದ ಹೊರಗಡೆ ಬಂದು ಫೋಟೋಸ್ ಎಲ್ಲ ತಕ್ಕೋತಾ ಇರೋದು. ಸೊ ದೇವರೇ ಒಂದು ಆಪರ್ಚುನಿಟಿ ಕೊಟ್ಟು ಥ್ಯಾಂಕ್ ಯು ಅಂತ ಹೇಳಿದೆ. ಸೊ ನಾನು ಎವ್ರಿ ಮೂಮೆಂಟ್ ಡಿಲೇ ಆದರೂ ಸಹಿತ ಅದನ್ನು ಎಂಜಾಯ್ ಮಾಡ್ತೀನಿ. ಆ ಥರನೇ ಇರಬೇಕು ಲೈಫಲ್ಲಿ. ಏನೇ ಆದರೂ ಒಳ್ಳೇದಕ್ಕೆ ಆಗುತ್ತೆ ಅನ್ನೋ ಥರ. ಇವಳೇ ನಮ್ಮ ಅಣ್ಣನ ಮಗಳು. ಸೊ ಅವಳು ನನ್ನ ಫೋಟೋಸ್ ಎಲ್ಲ ತೆಗ್ದಿರೋದು, ವೀಡಿಯೋಸ್ ಎಲ್ಲ ತೆಗ್ದಿರೋದು ಅವಳೇ ಈ ಮಳೆಯಲ್ಲಿ ಪಾಪ. ಒಂದೊಳ್ಳೆ ಬ್ಯೂಟಿಫುಲ್ ಮೆಮೊರಿ. ಎಸ್ಪೆಷಲಿ ಈ ಮಾನ್ಸೂನಲ್ಲಂತೂ ಸಖತ್ತಾಗಿತ್ತು ಅಂತ ಅನ್ಬೋದು. ಫ್ಲವರ್ ಅಲ್ಲೇ ನಾನೊಂದು ಫ್ಲವರು ಬುಟ್ಟಿನೂ ತೊಗೊಂಡೆ. ನಮ್ಮ ಮನೇಲಿ ತಂದಿದ್ದಲ್ದೇ ಅಲ್ಲೂ ಸಹಿತ ತೊಗೊಂಡೆ ನಾನು. ಸೊ ನಮ್ಮ ಮನೆಯಿಂದ ತಂದಿರೋವಂಥ ಉಡಿ, ಸೀರೆ, ಮಡ್ಲಕ್ಕಿ ಮತ್ತು ಅದ್ರ ಜೊತೆಗೆ ಇರೋವಂಥದ್ದು ಹೂವು ಎಲ್ಲದನ್ನು, ಕಾಯಿ ಏನಿದೆ ಅದಷ್ಟು ದೇವ್ರ ಕೈಯಲ್ಲಿ ಅಲ್ಲೇ ಇಟ್ಕೊಂಡೆ. ಕವರಿಂದೆಲ್ಲ ತೆಗೆದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡೆ. ಸೊ ನೋಡ್ಬೋದು ಈ ಉಡಿನ ಡೈರೆಕ್ಟಾಗಿ ದೇವ್ರ ಮುಂದೆ ಒಂದು ಮೆಟ್ಲು ಇರುತ್ತೆ, ಸ್ಟೆಪ್ ಇರುತ್ತೆ, ಅಲ್ಲಿ ಇಡ್ಬೋದು. ಎಲ್ಲರೂ ಇಡ್ತಾ ಇರ್ತಾರೆ. ಸೊ ನಾವು ಅಲ್ಲಿ ಡೈರೆಕ್ಟಾಗಿ ದೇವರಿಗೆ ಹಿಂಗೆ ತೋರಿಸ್ಬಿಟ್ಟು ಪ್ರೇ ಮಾಡಿಬಿಟ್ಟು ಇಡ್ಬೋದು. ಸೊ ಅಲ್ಲಿ ದೇವ್ರ ಸ್ಥಾನಕ್ಕೆ ಒಳಗಡೆ ಹೋಗಿ ಇಟ್ಬಿಟ್ಟು ಬಂದ್ವಿ. ಒಳಗಡೆ ಎಲ್ಲ ಫಿಲ್ ಮಾಡೋಂಗಿಲ್ಲ, ಹಾಗಾಗಿ ಮಾಡಿಲ್ಲ. ಆ್ಯಂಡ್ ಅಲ್ಲಿ ಕಲಶ ಕಾಣಿಸ್ತಿಲ್ಲ, ಆ ಕಲಶಕ್ಕೆ ನಮಸ್ಕಾರ ಮಾಡ್ತಿರೋದು. ಅದು ತುಂಬ ಪವರ್ಫುಲ್. ಅಲ್ಲೇ ದೇವಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಸೊ ಇಲ್ಲಿ ಆ್ಯಕ್ಚುಲಿ ನಿಮಗೆ ಮನೆಯಿಂದ ತುಪ್ಪ ದೀಪ ತಂದಿಲ್ಲ ಅಂದರೂ ಸಹಿತ ಅಲ್ಲೇ ತುಪ್ಪ ದೀಪ ಹಚ್ಚುವಂಥ ಆಪ್ಷನ್ಸ್ ಇರುತ್ತೆ. ಆ ಥರ ದುಡ್ಡು ಪೇ ಮಾಡಿಬಿಟ್ಟು ಒಂದು ತೊಗೊಂಡು ಹಚ್ಬೋದು. ನನಗಿಲ್ಲಿ ಗೊತ್ತಿರೋಯಿಂದ ತುಂಬ ಸಲ ಬಂದಿರೋಯಿಂದ ನಮ್ಮ ಮನೆಯಿಂದನೇ ತೊಗೊಂಬರ್ತೀನಿ. ಮನೆಯಿಂದನೇ ಒಂದು ಹಂತೆಯಲ್ಲಿ ಮಣ್ಣಿನ ದೀಪದಲ್ಲಿ ತುಪ್ಪ ಪೂರ್ತಿ ಹಾಕ್ಕೊಂಡು ಬತ್ತಿ ಇಟ್ಕೊಂಡು ತೊಗೊಂಬರ್ತೀನಿ. ಸೊ ಇವತ್ತು ಬರ್ತ್ಡೇ ಬಾಯ್ ಕ್ಯಾಂಡಲ್ನ ಊದ್ತಾ ಇಲ್ಲ, ದೀಪನ ಹಚ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ದ್ಯಾಟ್ ವಾಸ್ ಬ್ಯೂಟಿಫುಲ್ ಮೂಮೆಂಟ್. ಸೊ ದೀಪ ಹಚ್ಬಿಟ್ಟು, ತುಪ್ಪ ದೀಪ ಹಚ್ಬಿಟ್ಟು ಇಬ್ಬರು ಆರತಿ ಮಾಡಿದ್ವಿ ಆ ಕಳಸಕ್ಕೆ ನೋಡಿಕೊಂಡು, ದೇವಿ ಹಾಗೆ ಎಲ್ಲ ಬ್ಲೆಸ್ಸಿಂಗ್ಸ್ ತೊಗೊಂಡು. ಆ್ಯಂಡ್ ಟೆಂಪಲ್ ಒಳಗಡೆ ವರಾಂಡ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ತುಂಬ ಖುಷಿಯಾಗುತ್ತೆ ಈ ಟೆಂಪಲಿಗೆ ಬಂದರೆ. ಸೊ ಮಳೆ ಬರ್ತಿರುತ್ತೆ ಆ್ಯಂಡ್ ವ್ಯವಸ್ಥೆ ಇರುತ್ತೆ, ಶೀಟೆಲ್ಲ ಹಾಕಿರೋದ್ರಿಂದ ಇನ್ನು ಮಳೇಲಿ ನೆನೆಯೋದಿಲ್ಲ. ಆ್ಯಂಡ್ ಆ ಕಡೆ ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ ಹೊಗೆ, ಫಾಗು, ಅಲ್ಲಿ ಆ್ಯಕ್ಚುಲಿ ಚಂಡಿಕಾ ಹೋಮ ನಡೀತಾ ಇರುತ್ತೆ ಎನಿ ಟೈಮ್. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಾವು ಆ ಎನರ್ಜಿ, ಚಂಡಿಕಾ ಹೋಮದ ಎನರ್ಜಿ ಏನಿದೆ ಅದನ್ನು ನಾವು ತಗೋತೀವಿ, ಉಸಿರಾಡ್ತೀವಿ. ಸೊ ಒಬ್ವಿಯಸ್ಲಿ ಆ ಎನರ್ಜಿ ನಮಗೆ ಕ್ಲೀನ್ಸ್ ಮಾಡುತ್ತೆ. ಹೋಮದ ಫಾಗು ನಮ್ಮನ್ನ ಕ್ಲೀನ್ಸ್ ಮಾಡುತ್ತೆ. ನೆಗೆಟಿವಿಟಿ ಏನಾರು ಇದ್ದರೆ, ದೃಷ್ಟಿ ಇದ್ದರೆ ಎಲ್ಲ ಹೋಗಿಬಿಟ್ಟು ಪ್ಯೂರಿಫೈ ಮಾಡುತ್ತೆ ನಮ್ಮ ಬಾಡಿನ ಇನ್ ಆ್ಯಂಡ್ ಔಟ್. ಅದಕ್ಕೆ ಹೋಮ ಮಾಡಿಸ್ರಿ ಅಂತ ಹೇಳ್ತಾರೆ ಮನೇಲಿ, ಗೊತ್ತಾ. ಆಗಿಲ್ಲ ಅಂದರೂ ಈ ಥರ ಟೆಂಪಲಲ್ಲಿ ಹೋಮ ನಡೀತಿರ್ಬೇಕಾದ್ರೆ ಬಂದು ಹೋದರೂ ಸಾಕು, ನಾವು ಶುದ್ಧಿ ಆದಂಗೆ. ಸೊ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಇದೇ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರೂ ಅಲ್ಲಿ ನೋಡ್ಬೋದು ನೀವು, ತುಪ್ಪ ದೀಪ ಹಚ್ತಾ ಇದ್ದಾರೆ. ಹಚ್ಚಿಬಿಟ್ಟು ದೇವಿ ಕಲಶಕ್ಕೆ ತೋರಿಸ್ಬಿಟ್ಟು ಪ್ರೇ ಮಾಡ್ಕೊತಿದ್ದಾರೆ. ಸೊ ನಾವು ಸಹಿತ ಇನ್ನೊಂದು ಸಲ ಹೊರಡೋಕ್ಕಿಂತ ಮುಂಚೆ ಕಲಶಕ್ಕೆ ಪ್ರೇ ಮಾಡಿಕೊಂಡು ಥ್ಯಾಂಕ್ ಯು, ನನಗೆ ಈ ಸಲ ಏನೂ ಕೇಳೋದೇ ಇರಲಿಲ್ಲ, ಥ್ಯಾಂಕ್ ಯು ಅನ್ನೋದು ಬಿಟ್ಟು. ಸೊ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಫೈನಲಾಗಿ ಒಂದು ಸೆಲ್ಫಿ ತಕ್ಕೊಂಡು ಇದು ಟೆಂಪಲಿನ ಕಳಶ, ಇದು ಫ್ರಂಟಲ್ಲಿ ಏನಿದೆ ಟೆಂಪಲ್ ಮುಂದೆ ಇರೋವಂಥ ಕಳಶ ಮುಗಿಸ್ಕೊಂಡು ನಾವು ಇವಾಗ ವಾಪಸ್ ಊರಿಗೆ ಹೊರಟ್ವಿ. ನಮಗೆ ಒಂದು ಮೈಂಡಲ್ಲಿ ಏನಂದರೆ ಟೆಂಪಲಿಗೆ ಹೋದ್ಮೇಲೆ ಸೀದಾ ಮನೆ ಹೋಗಬೇಕು ಅಂತ. ಹಾಗಾಗಿ ಬೇರೆ ಟೆಂಪಲು ಆ ಟೆಂಪಲೆಲ್ಲ ಹೋಗಿಲ್ಲ. ಇಲ್ಲಿ ತೊಗೊಂಡಿರೋ ಎನರ್ಜಿ ಏನಿದೆ ಅದನ್ನು ವಾಪಸ್ ನಮ್ಮ ಮನೆಗೂ ಅದೇ ಎನರ್ಜಿ ತೊಗೊಂಡು ಹೋಗಬೇಕು ಅಂತ ಬೇರೆ ಎಲ್ಲೂ ಸ್ಟಾಪ್ ಮಾಡ್ದೇ ಸೀದಾ ಮನೆ ಕಡೆನೇ ಹೋಗ್ತಾ ಇರೋದು. ಹೋಗ್ತಾ ನನ್ನ ಮಗಳು ಅಲ್ಲಿ ಟಾಯ್ಸ್ ಫೇರ್ ಥರ ಇರುತ್ತೆ, ಜಾತ್ರೆ ಥರ ಇರುತ್ತೆ ಎಲ್ಲ ಕಡೆ, ಅಲ್ಲೆಲ್ಲದು ಆಟಿಕೆ ಎಲ್ಲ ಇರುತ್ತೆ. ಸೊ ಅವಳಿಗೆ ಇಷ್ಟ ಬಂದಿದ್ದು, ಅವಳಿಗೆ ಇಷ್ಟು ಚೆಂದ ನಮ್ಮ ಜೊತೆ ಸೈಲೆಂಟಾಗಿದ್ದಿದ್ದೇ ದೊಡ್ಡ ಖುಷಿ ಅಲ್ಲ. ಹಾಗಾಗಿ ಅವಳಿಗೆ ಒಂದು ಗಿಫ್ಟ್ ಕೊಟ್ವಿ, ಒಂದು 2-3 ಟಾಯ್ಸ್ ತೊಗೊಂಡ್ಲು. ಒಂದು ಲಾಸ್ಟಿಗೆ ಒಂದು ಸೋಡಾ ಕುಡ್ಕೊಂಡ್ವಿ ಅಲ್ಲೇ ಹೊರಗಡೆ. ಊಟ ಹೇಗಿದ್ರು ಟೆಂಪಲಲ್ಲಿ ಆಗಿತ್ತು. ಸೊ ನೀವೇ ಕೇಳ್ತಾ ಇದ್ರಲ್ಲ ಏನು ಫೋಟೋ ಅಂತೇಳಿ, ನಮ್ಮಲ್ಲಿರೋದು ಇಲ್ಲಿಂದನೇ ತೊಗೊಂಡಿರೋದು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಪಕ್ಕಕ್ಕೆ ಶ್ರೀಚಕ್ರ ಇರೋವಂಥದ್ದು. ಸೊ ಟೆಂಪಲ್ ಪಕ್ಕಕ್ಕೆ ಈ ಥರ ಒಂದು ನದಿ ಹರಿದೋಗುತ್ತೆ, ಗೊತ್ತಿಲ್ಲ, ಒಂದು ಒಳ್ಳೆ ಪುಣ್ಯ ಇರೋವಂಥ ಒಂದು ಟೆಂಪಲ್ ಪಕ್ಕಕ್ಕೆ ಆಲ್ವೇಸ್ ನದಿ ಹರಿತಾ ಇರುತ್ತೆ. ನೀವು ನೋಡಿರ್ಬೋದು, ದುರ್ಗಾ ಕಟೀಲಲ್ಲೂ ಸಹಿತ ಪಕ್ಕಕ್ಕೆ ಹರಿತಾ ಇರುತ್ತೆ. ಹಾಗೆಯೇ ಇಲ್ಲೂ ಅಷ್ಟೇ ಪಕ್ಕಕ್ಕೆ ಹರಿತಾ ಇತ್ತು ನದಿ.
ವಾಟರ್ ಇರಲೇಬೇಕು. ವಾಟರ್ ಇಸ್ ಅ ಎನರ್ಜಿ ಫಾರ್ ದ ಶಕ್ತಿ. ಸೊ ಅದಕ್ಕೇ ಮ್ಯಾನಿಫೆಸ್ಟೇಷನಲ್ಲೂ ಸಹಿತ ವಾಟರ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ದೇವಿ ಪಕ್ಕಕ್ಕೆ ಎಷ್ಟು ಚಂದ ನದಿ ಹರ್ಕೊಂಡು ಹೋಗ್ತಾಯಿದೆ, ಝರಿ ಹರ್ಕೊಂಡು ಹೋಗ್ತಾ ಇದೆ. ಖುಷಿ ಆಯಿತು ನೋಡಲಿ. ಸೊ ಇವಾಗ ನಾನು ನನ್ನ ಒಂದು ಮಿರಾಕಲ್ ಸ್ಟೋರಿ ಹೇಳ್ತೀನಿ. ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಜರ್ನಿ ಹೋಗ್ತಾ ಹೋಗ್ತಾ ನಿಮಗೆ ನನಗೆ ಇಲ್ಲಿ ಏನು ಪವಾಡಗಳಾಗಿದೆ ಅಂತ ಹೇಳ್ತೀನಿ. ಸೊ ಮಿಸ್ ಮಾಡಬೇಡಿ. ಯೂಶ್ವಲಿ 1 ವರ್ಷದ ಹಿಂದೆ ನಮಗೆ ಯಾವುದೇ ರೀತಿಯ ರೋಡ್ ಅಂದರೆ ಬ್ರಿಡ್ಜ್ ಇರಲಿಲ್ಲ. ಸಿಗಂದೂರು ಬ್ರಿಡ್ಜ್ 1 ವರ್ಷದ ಹಿಂದೆ ಆಗಿರೋದು. ಸೊ ಲಾಂಚಲ್ಲೇ ಹೋಗಬೇಕಾಗಿತ್ತು. ಸೊ ಲಾಂಚಲ್ಲಿ ಹೋಗಬೇಕು ಅಂತಂದರೆ ಈ ಥರ ಕಾರ್ನ ಹತ್ತಿಸ್ಬಿಟ್ಟು ಹೋಗಬೇಕು. ನಮ್ಮ ಮನೆಯವರಿಗೆ ಈ ಕಾರ್ ಹತ್ಸೋದು ಸ್ವಲ್ಪ ರಿಸ್ಕ್ ತೊಗೋತಾರೆ, ಹೆದರ್ಕೊತಾರೆ. ಆ ಲಾಂಚ್ ಮೇಲೆ ಹತ್ತಬೇಕಾದ್ರೆ ಅದೆಲ್ಲರ ಕೆಳಗೆ ತಾಗ್ಬಿಡುತ್ತೆ, ಅದು ಇದು ಅಂತ ತುಂಬ ಆ್ಯಂಗ್ಸೈಟಿ ಇಶ್ಯೂ ಅವ್ರಿಗೆ, ಹೆದರ್ಕೊಂಡಿರ್ತಾರೆ. ಲಾಂಚಲ್ಲಿ ಹತ್ತಿಸ್ಕೊಂಡು ಹೋಗಿ ಇಳಿಸ್ಬೇಕಲ್ಲ ಏನಾರು ಆದರೆ ಅಂತ. ಅವರು ಕಾರ್ ಪ್ರಿಫರ್ ಮಾಡ್ತಿರ್ಲಿಲ್ಲ, ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಿದ್ರು ಕೊಲ್ಲೂರಿಗೆ. ಯೂಶ್ವಲಿ ನಾನು ತುಂಬ ಸಲ ಅಂತಿದ್ದೆ, ಮನೇಲಿ ಕಾರ್ ಇದೆ, ನಾವು ಆರಾಮಾಗಿ ಹೋಗ್ಬೋದು, ಯಾಕೆ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳ್ಕೊಂಡು ಅಂತ. ಲಾಸ್ಟ್ ಟೈಮು ನಾವು ಈಶನ್ನ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರೋದು. ಒಂದು 2 ವರ್ಷದ ಹಿಂದಿನ ಕತೆ ಇದು. ಸೊ ಅವಳಿಗೆ ಅಲ್ಲಿ ನನ್ನ ವೀಡಿಯೋ ಸರಿ ಇಲ್ಲ, ಸಾರಿ, ನಮ್ಮಮ್ಮ ತೆಗ್ದಿರೋದು ವೀಡಿಯೋ. ಸೊ ವಿದ್ಯಾಭ್ಯಾಸ ಮಾಡಿಸ್ತಾ ಇರೋದು ಅಲ್ಲೇ ಅಕ್ಷರಾಭ್ಯಾಸನೂ ಸಹಿತ ಇರುತ್ತೆ. ಶೃಂಗೇರಿಯಲ್ಲೂ ಇರುತ್ತೆ, ಕೊಲ್ಲೂರಲ್ಲೂ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೆ ಪ್ರಿಫರ್ ಮಾಡ್ಬೋದು. ನಂಗೆ ಗೊತ್ತಿಲ್ಲದೆ ನಾನು ಕೊಲ್ಲೂರಿಗೆ ಜಾಸ್ತಿ ಹೋಗ್ತಾ ಇರೋದ್ರಿಂದ ಕೊಲ್ಲೂರಲ್ಲೇ ಅವಳು ಕರೆಕ್ಟ್ 3-4 ಇಯರ್ಸ್ ಆಗಿತ್ತು, 5 ಇಯರ್ಸ್ ಆಗಿತ್ತು. ಸೊ ಹಾಗಾಗಿ ಅಲ್ಲೇ ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇರೋದು. ಅಕ್ಷರಾಭ್ಯಾಸ ಮಾಡಿಸಿದ ಮೇಲೆ ಅವರಂದರು, ನೀವು ಹೋಗಿ ದೇವಿ ಹತ್ರ ಅಲ್ಲಿರೋವಂಥ ಕಳಶದ ಹತ್ರ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಬನ್ನಿ ಅಂತ ಅಂದರು. ಸೊ ನಾವು ಹೋದ್ವಿ. ಹೋಗೋಣ ಅಂತ ಅನ್ನೋಷ್ಟು ಟೈಮಲ್ಲಿ ಅಲ್ಲಿ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು. ದೇವಿ ಕೊಲ್ಲೂರು ಮೂಕಾಂಬಿಕೆಯ ಒಂದು ಪಲ್ಲಕ್ಕಿ ಉತ್ಸವ. ಸೊ ನೋಡ್ಬೋದು, ಈ ಥರ ನಡೀತಾ ಇತ್ತು. ಈ ಕಳಸನ ನಮಸ್ಕಾರ ಮಾಡಿ ಬನ್ನಿ ಅಂತ ಅಂದಿದ್ರು. ಸೊ ನಮಸ್ಕಾರ ಮಾಡಿ ಬರಬೇಕು ಅನ್ನೋ ಟೈಮಲ್ಲಿ ಆ ಪಲ್ಲಕ್ಕಿ ಉತ್ಸವದಿಂದ ಮಲ್ಲಿಗೆ ಹೂವು ಫುಲ್ಲು ಪೂರ್ತಿ ದೊಡ್ಡ ಮಲ್ಲಿಗೆ ಹೂವು ಕೆಳಗಡೆ ಬಿತ್ತು. ಸೊ ಅಲ್ಲಿರೋವಂಥ ಒಬ್ಬರು ವ್ಯಾಲಂಟಿಯರ್, ಅಂದರೆ ಅಲ್ಲಿರೋ ಕೆಲಸ ಮಾಡೋರೇ ಒಬ್ಬರು, ಆ ಮಲ್ಲಿಗೆ ಹೂವನ್ನ ತೆಗೆದುಬಿಟ್ಟು ನನ್ನ ಮಗಳ ತಲೆ ಮೇಲೆ ಹೀಗೆ ಹಾಕಿದ್ರು. ಅಂದರೆ ಜಸ್ಟ್ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಿದ್ದೀವಿ ಆ್ಯಂಡ್ ಆ ದೇವಿಯ ಒಂದು ಪ್ರಸಾದ ಥರ ಹೂವು ಸಿಕ್ಕಿತ್ತು. ಅದು ನನಗೆ ತುಂಬಾ ನನಗೆ ಕೈಯೆಲ್ಲ ನಡುಗ್ತಾ ಇತ್ತು. ಅದು ಹೇಗೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಲ್ಲಿ ಪೂಜೆ ಮಾಡಿಸ್ತವ್ರಿಗೆ ಕೊಡಬೇಕಾಗಿದ್ದನ್ನು ಅದು ಬದಲು ನನ್ನ ಮಗಳು ತಲೆ ಮೇಲೆ ಹೀಗೆ ಹಾಕಿಬಿಟ್ರು ಅವರು, ತಗೊಳ್ಳಿ ಅಂತ ಹೇಳಿ. ಅದು ಸಹಿತ ನಾನು ದೇವಿ ಕಡೆ ನೋಡಿಕೊಂಡು ನಮಸ್ಕಾರ ಮಾಡ್ತೀನಿ. ನನಗೆ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಅವರಾಗೇ ತಗೊಳ್ಳಮ್ಮ ದೇವಿ ಆಶೀರ್ವಾದ ಅಂತ ಕೊಟ್ಟರು. ಅದು ನನಗೆ ತುಂಬಾ ಒಂಥರ ಬ್ಲೆಸ್ಡ್ ಮೂಮೆಂಟ್ ಅಂತ ಅನಿಸ್ಬೋದು. ಯಾಕೆಂದರೆ ಅವಾಗೇ ಅಕ್ಷರಾಭ್ಯಾಸ ಮಾಡ್ಕೊಂಡು ಬಂದಾಗ ದೇವಿ ಕೊಟ್ಟಿರೋಂಥ ಪ್ರಸಾದ. ಎಕ್ಸ್ಪೆಷಲಿ ಆ ದೇವಿ ಫೇಮಸ್ ಇರೋದೇ ಒಂದು ಕಲೆಗೆ, ಆರ್ಟಿಸ್ಟ್ಗಳಿಗೆ, ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಒಂದು ಕ್ರಿಯೇಟಿವಿಟಿ ಥಿಂಗ್ಸಿಗೆ. ಸೊ ನನಗೇನೋ ದೇವರು ನನ್ನ ಮಗಳಿಗೆ ನನಗೆ ಆ ಒಂದು ಕ್ರಿಯೇಟಿವಿಟಿ, ಒಂದು ವಿದ್ಯೆ ಕೊಟ್ಟಿದ್ದಾರೇನೋ ಅನ್ನೋ ಒಂದು ಭಾವನೆ ನನಗೆ ಬಂತು. ಸೊ ಏನು ಅವ್ರ ಕಡೆಯಿಂದ ನನಗೊಂದು ಸಿಗ್ನಲ್, ನಡಿಯಮ್ಮ ನಿಂದು ಆಗತ್ತೆ, ಚೆನ್ನಾಗಾಗ್ತೀಯ ಅಂತ. ಅದಾದಾಗಿಂದಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಇಷ್ಟೊಂದು ಎಲ್ಲ ವ್ಯೂವ್ಸ್ ಆಗಿ ಇಷ್ಟೊಂದು ಎಲ್ಲ ಕಡೆಯೂ ನನ್ನ ಒಂದು ಮಾತುಗಳು ಎಲ್ಲ ಕಡೆಯೂ ತಲುಪ್ತಾ ಇರೋದು. ಸೊ ಅದೆಲ್ಲ ಶಕ್ತಿ ಕೊಟ್ಟಿರೋದು ದೇವಿನೇ ಅಂತ ನಾನು ನಂಬ್ತೀನಿ. ಅದಾದಮೇಲೆ ಇನ್ನೊಂದಿದೆ ಮಿರಾಕಲ್. ಸೊ ನಾವು ಲಾಸ್ಟ್ ಟೈಮು ಅಂದರೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಕೊಲ್ಲೂರಿಗೆ ಬಸ್ಸಲ್ಲಿ ಬಂದ್ವಿ. ಬರ್ತಾ ಅಂತೂ ಫುಲ್ಲು ರಶ್ ಇತ್ತು, ಕುತ್ಕೊಳಕ್ಕೆ ಜಾಗ ಇಲ್ಲ. ಆ ಥರ 2 hours ಅಂದರೆ ಕೊಲ್ಲೂರಿಂದ ಹಿಡಿದು ಸಾಗರ ತನಕ ನಿಂತ್ಕೊಂಡು ಬಂದಿದ್ದೀವಿ. ಸೊ ನನಗಂತೂ ತುಂಬ ಕಾಲು ನೋವಾಗೋಗಿತ್ತು, ತುಂಬ ಅಳು ಫೇಸ್ ಬಂದುಬಿಟ್ಟಿತ್ತು. ಯಾಕಮ್ಮ ಇಷ್ಟು ದೂರ ಬಂದಿದ್ದೀವಿ, ಇಷ್ಟು ಕಷ್ಟಪಟ್ಟು ನಿಂತ್ಕೊಳಕ್ಕೂ ಆಗ್ತಿಲ್ಲ ಅಂತ. ನಾನು ಅದು ಅಲ್ಲದೆ ಮನೇಲಿ ಕಾರ್ ಇದ್ದರೂ ನಮಗೆ ಈ ಪರಿಸ್ಥಿತಿ ಬಂತಲ್ಲ, ನನಗೆ ಕಾರ್ ಕಲಿಯೋಂಗಾಗಲಿ ಅಥವಾ ನನಗೆ ಒಂದು ಕಾರ್ ಬಂದರೆ ನಾನು ನೆಕ್ಸ್ಟ್ ಟೈಮ್ ಕಾರಲ್ಲೇ ಬರ್ತೀನಿ, ಬಂದರೆ ಕಾರಲ್ಲೇ ಬರ್ತೀನಿ, ಇಲ್ಲಾಂದ್ರೂ ಬರಲ್ಲ ಅಂತ ಮನಸ್ಸಲ್ಲಿ ಅಳು ಬರ್ತಾಯಿತ್ತು ನಿಂತ್ಕೊಂಡಾಗ 2 hours. ಸೊ ಹಂಗೆ ಹೇಳ್ಕೊಂಡಿದ್ದೆ ಅಷ್ಟೇ, ಕಾರಲ್ಲೇ ಬರ್ತೀನಿ ನೆಕ್ಸ್ಟ್ ಟೈಮ್ ಬಂದರೆ, ಇಲ್ಲಾಂದರೆ ಬರಲ್ಲ, ಅಥವಾ ನಾನು ಕಾರ್ ಕಳ್ಕೊಂಡು ನಾನೇ ಓಡಿಸ್ಕೊಂಬರ್ತೀನಿ ಅನ್ನೋ ಥರ. ಸೊ ಮಿರಾಕಲ್ ಏನಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇನ್ನೊಂದು ಅಂದರೆ ಸೆಕೆಂಡ್ ಹ್ಯಾಂಡ್, ಜಸ್ಟು ಆಟೋಮೆಟಿಕ್ ಹುಡುಕ್ತಾ ಇದ್ವಿ. ನನಗೆ ಗೇರ್ಸ್ ಮ್ಯಾನ್ಯುವಲ್ ಕಾರೆಲ್ಲ ಆಗಲ್ಲ ಅಂತ ಆಟೋಮೆಟಿಕ್ ಹುಡುಕ್ತಾ ಇರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ರೆಡ್ ಕಲರ್ ಕಾರ್ನ ಆಟೋಮೆಟಿಕ್ ಇದೆ ಅಂತ ತೊಗೊಂಡ್ವಿ. ನನಗೋಸ್ಕರ ಇದು. ನಾನು ಕಾರ್ ಕಲಿತೆ 15 ದಿನದಲ್ಲಿ. ಕಾರ್ ಕಲ್ತಿದ್ದಲ್ದೇ ಈ ಆಟೋಮೆಟಿಕ್ ಕಾರ್ನ ಈಗಲೂ ಓಡಿಸ್ತಾ ಇದ್ದೀನಿ ಸಾಗರದಲ್ಲ ಕಡೆ. ಸೊ ಓಡಿಸೋ ಹಾಗೆ ಅದೇ. ಸೊ ಅದನ್ನೇ ನಾವು ಹತ್ತಿಸ್ಕೊಂಡು ನೆಕ್ಸ್ಟ್ ಟೈಮ್ ಕಾರ್ನ ತಗೊಂಡು ಕೊಲ್ಲೂರಿಗೆ ಹೋಗ್ತಾ ಇರೋದು ಹೊಸ ಕಾರಲ್ಲಿ. ಇದು ಅನ್ಎಕ್ಸ್ಪೆಕ್ಟೆಡ್ ಥಿಂಗು. ಅದನ್ನು ನಮಗೆ ಟ್ರಯಲಿಗೆ ಅಂತ ಕೊಟ್ಟಿದ್ರು. 2 ದಿನ ಓಡಿಸ್ಕೊಬನ್ನಿ, ಆಮೇಲೆ ನಾವು ದುಡ್ಡು ಪೇ ಮಾಡಿ ಅಂತ ಹೇಳಿದ್ರು ಅವರು, ಸೆಕೆಂಡ್ ಹ್ಯಾಂಡ್ ಕಾರ್ ಆಗಿರೋದ್ರಿಂದ. ಫಸ್ಟ್ ನಾವು ಕೊಲ್ಲೂರಿಗೆ ಪ್ಲ್ಯಾನ್ ಮಾಡೋದ್ರಿಂದ ಕೊಲ್ಲೂರಲ್ಲೇ ಆ ಕಾರಲ್ಲಿ ಬಂದಿದ್ವಿ. ಅವಾಗ ಅನ್ನಿಸ್ತು, ಲಾಸ್ಟ್ ಟೈಮ್ ಬಸ್ಸಲ್ಲಿ ನಿಂತ್ಕೊಂಡು ಅಂದ್ಕೊಂಡಿದ್ನಲ್ಲ, ನೆಕ್ಸ್ಟ್ ಟೈಮ್ ಬಂದರೆ ನನ್ನದೇ ಕಾರಲ್ಲಿ ಬರ್ತೀನಿ ಅಥವಾ ಏನೋ ನಾನೇ ಕಲ್ತ್ಕೊಂಡು ಬರ್ತೀನಿ ಅಂತ. ನೋಡಿದರೆ ಕಾರೇ ನನಗೋಸ್ಕರನೇ ಇನ್ನೊಂದು ಕಾರ್ ಇದೆ, ವೈಟ್ ಕಲರ್ದು WRV. ಇದು ಸೆಕೆಂಡ್ ಇನ್ನೊಂದು ಚಿಕ್ಕ ಕಾರು ಆಟೋಮೆಟಿಕ್, ನನಗೋಸ್ಕರನೇ ಸಿಟಿಯಲ್ಲಿ ಅಡ್ಡಾಡಲಿಕ್ಕೆ ಅಂತ ಕೊಡಿಸಿದ್ದು.
ಸೊ ಖುಷಿ ಆಯಿತು ನನಗೆ ಅಂತಲೇ ಇನ್ನೊಂದು ಕಾರು ಸಿಕ್ತು, ಮನೇಲಿ 2 ಕಾರ್ ಸಿಕ್ತು, ಒಂದು ನಂದು ಅಂತಲೇ ಆಯಿತು. ಇದೆಲ್ಲದೂ ಆಗಿದ್ದು ದೇವಿಯಿಂದನೇ ಅನ್ನೋಷ್ಟು ಸಮಾಧಾನ. ಹೇಳೋಕ್ಕಾಗಲ್ಲ, ನಾನು ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ ನನ್ನ ಸ್ಟೋರಿನ. ಬಟ್ ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ. ದಟ್ ಬಸ್ಸಲ್ಲಿ ನಿಂತಾಗ ನನ್ನ ಕಾರ್ ಇರಲಿ ಅಂದಾಗ, ಮನೇಲಿ ಅವರಿಗೆ ಕಾರ್ ಇದೆ ವೈಟ್ ಕಲರ್, ಆದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಅಂದ್ಕೊಳ್ಳಾರ್ದೆ ತೊಗೊಂಡಿರೋವಂಥ ಕಾರು. ಆಟೋಮೆಟಿಕ್ ಇದೆಯಲ್ಲ, ನಿಂಗೆ ಓಡ್ಸೋಕ್ಕಾಗತ್ತೆ ಸಿಟಿಯಲ್ಲಿ, ಹೇಗಿರೋ ದೊಡ್ಡ ಕಾರ್ ನಿಂಗೆ ಓಡ್ಸೋಕ್ಕಾಗಲ್ಲ ಮ್ಯಾನ್ಯುವಲು. ಇದು ಈಸಿ ಇದೆ, ಜಸ್ಟ್ ಹ್ಯಾಂಡಲ್ ಮಾಡೋದು ಅಷ್ಟೇ, ಜಸ್ಟ್ ಡ್ರೈವ್ ಮಾಡೋದು, ಏನು ಗೇರ್ ಏನು ಚೇಂಜ್ ಮಾಡೋದ್ರಲ್ಲ, ಆರಾಮಾಗಿ ಓಡಿಸು ಅಂತೇಳಿ ನನ್ನ ಗಂಡ ಧೈರ್ಯ ಮಾಡಿ ಕೊಡಿಸಿದ್ರು. ಸೊ ಆ ಕಾರಲ್ಲೇ ನಾವು ನೆಕ್ಸ್ಟ್ ಟೈಮ್ ಕೊಲ್ಲೂರಿಗೆ ಬಂದಿರೋದು, ಅಂದರೆ ಹೋಗಿರೋದು ಲಾಸ್ಟ್ ಟೈಮ್. ಸೊ ಇಟ್ ಈಸ್ ಆಲ್ ಮಿರಾಕಲ್. ನಮಗೇನು ಬೇಕು ಅಂದ್ಕೊತೀವಿ ಅದು ನನಗೆ ದೇವಿ ಕೊಡ್ತಾಳೆ, ಅಥವಾ ಆ ದೇವಿ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಇದಾಗಿತ್ತು ನನ್ನ 2 ಮಿರಾಕಲ್ ಸ್ಟೋರಿ. ಇನ್ನು ಮನೆ ಕಟ್ಟೋದು, ಫೌಂಡೇಶನ್ ಟೈಮಲ್ಲಿ ಎಲ್ಲ ಟೈಮಲ್ಲೂ ಹೋಗಿದ್ದೀವಿ, ಎಲ್ಲ ಟೈಮಲ್ಲೂ ಆಶೀರ್ವಾದ ತೊಗೊಂಡೇ ಬಂದಿದ್ದೀವಿ. ಇನ್ವಿಟೇಷನ್ನು ಕೊಟ್ಬಿಟ್ಟು ಮನೆಗೆ ಬಂದು ನೀನು ನನ್ನ ಜೊತೆ ನೆಲೆಸ್ಬೇಕು ಅಂತ ಹೇಳಿಕೊಂಡು ಹೊಸ ಮನೆ ಆದಾಗ ಪೂಜಾ ರೂಮಿಗೆ ಅಲ್ಲಿಂದನೇ ಫೋಟೋ ತೊಗೊಂಬಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ಅಷ್ಟು ನನಗೆ ನಂಬಿಕೆ ಈ ದೇವಿ ಮೇಲೆ. ಇನ್ನು ಈ ದೇವಿ ಬಗ್ಗೆ ಹೇಳಬೇಕು ಅಂತಂದರೆ, ಈ ದೇವಿ ಒಂದು ಪ್ರಸಿದ್ಧ ಶಕ್ತಿಪೀಠದಲ್ಲಿ ಒಂದಾಗಿದೆ. ಆ್ಯಂಡ್ ಇಲ್ಲಿ ಆರಾಧಿಸಲ್ಪಡುವ ಈ ಒಂದು ಮೂಕಾಂಬಿಕೆ ದೇವಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯ ತ್ರಿಶಕ್ತಿ ಸ್ವರೂಪ ಎಂದು ಭಕ್ತರು ನಂಬ್ತಾರೆ. ಜ್ಞಾನ, ವಿದ್ಯೆ, ಕಲೆ, ಐಶ್ವರ್ಯ, ಧೈರ್ಯ ಮತ್ತು ವಿಜಯಕ್ಕಾಗಿ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ದೇವಿ ಆಶೀರ್ವಾದ ಪಡಿತಾರೆ. ವಿಶೇಷವಾಗಿ ಮಕ್ಕಳ ಅಕ್ಷಾಭ್ಯಾಸ ಆಗಿರ್ಬೋದು, ಕಲಾವಿದರು, ಸಂಗೀತಗಾರರು, ವಿದ್ಯಾರ್ಥಿಗಳಿಗೆ ಈ ಕ್ಷೇತ್ರ ತುಂಬ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುತ್ತೆ. ಆ್ಯಂಡ್ ಇದ್ರ ಹಿನ್ನೆಲೆ ಹೇಳಬೇಕು ಅಂತಂದರೆ, ಮೂಕಾಸುರ ಎಂಬ ರಾಕ್ಷಸ ದೇವತೆಗಳಿಗೆ ಮತ್ತು ಋಷಿಗಳಿಗೆ ತುಂಬಾ ಕಾಟ ಕೊಡ್ತಿದ್ದಂತೆ. ಆಗ ಆದಿ ಪರಾಮಶಕ್ತಿಯ ದುರ್ಗಾ, ಲಕ್ಷ್ಮಿ, ಸರಸ್ವತಿ ಈ 3 ಜನ, ದುರ್ಗಾ, ಲಕ್ಷ್ಮಿ 3 ಜನನು ಸೇರಿ ತ್ರಿಶಕ್ತಿ ರೂಪದಲ್ಲಿ ಅವತಾರ ಮಾಡಿಬಿಟ್ಟು ಮೂಕಾಸುರನ ಸಂಹಾರ ಮಾಡಿದ್ಲು. ಸೊ ಆ ಕಾರಣಕ್ಕೆ ಮೂಕಾಂಬಿಕೆ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ. ನಂತರ ಆದಿಶಂಕರಾಚಾರ್ಯರು ಈ ದೇವಿಯನ್ನು ಕೇರಳಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೊರಟಿದ್ರಂತೆ. ಸೊ ಅವ್ರು ಹೇಳಿದ್ರಂತೆ, ಹಿಂದೆ ತಿರುಗಿ ಬರಬೇಡ, ಹಿಂದೆ ತಿರುಗಿ ನೋಡಬೇಡ, ನೀನು ಎಲ್ಲಿ ತಿರುಗಿ ನೋಡ್ತೀಯ ನಾನು ಅಲ್ಲಿ ನಿಲ್ತ್ಕೊತೀನಿ, ನೀನು ಹೋಗು ನಾನು ಬರ್ತೀನಿ ಅಂತ ಹೇಳ್ಕೊಂಡು ಅಂತ. ಯಾಕೋ ಶಂಕರಾಚಾರ್ಯಗೆ ಡೌಟ್ ಬಂತಂತೆ, ಹಿಂದೆ ದೇವಿ ಬರ್ತಿದ್ದಾಳೋ ಇಲ್ಲೋ ಅಂತ ಹೇಳ್ಕೊಂಡು ಅಂದರೆ ಸೌಪರ್ಣಿಕ ನದಿಯ ತೀರದಲ್ಲಿ ಹೀಗೆ ಆದಿಶಂಕರರು ಹಿಂದೆ ತಿರುಗಿ ನೋಡಿದಾಗ ದೇವಿ ಅಲ್ಲೇ ನಿಂತು ಬಿಡ್ತಾಳಂತೆ. ಸೊ ಹಾಗಾಗಿ ಈ ಕೊಲ್ಲೂರಲ್ಲಿ, ಈ ಸೌಪರ್ಣಿಕ ನದಿಯ ತೀರದಲ್ಲಿ ದೇವಿ ನೆಲೆಸಿರೋದು. ಹಾಗಾಗಿನೇ ಇಲ್ಲಿ ಕೇರಳದಿಂದ ತುಂಬ ಜನ ಭಕ್ತರು ಬರ್ತಾರೆ. ಕರ್ನಾಟಕಕ್ಕಿಂತ ಕೇರಳ ಜನ ಅದು ವೈಟ್ ಕಲರ್ ಟ್ರೆಡಿಷ್ನಲ್ ಸ್ಯಾರಿ ಎಲ್ಲ ಉಟ್ಕೊಂಡು ತುಪ್ಪ ದೀಪ ಹಚ್ಚಕ್ಕೆ ಬರ್ತಾರೆ. ಸೊ ಇಷ್ಟೊಂದು ಪವರ್ಫುಲ್ ಹಿನ್ನೆಲೆ ಇರೋವಂಥ ಒಂದು ದೇವಿ ಶ್ರೀ ಮೂಕಾಂಬಿಕೆ ದೇವಿ ದೇವಸ್ಥಾನ ಕೊಲ್ಲೂರಲ್ಲಿ. ಸೊ ನಿಮ್ಗೇನಾದರೂ ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅಂತಿದ್ದೀರಾ, ರೈಟರ್ ಆಗಬೇಕು ಅಂತಿದ್ದೀರಾ, ಬರವಣಿಗೆ ಚೆನ್ನಾಗಾಗಬೇಕು, ಮಾತುಗಾರಿಕೆ ಚೆನ್ನಾಗಾಗಬೇಕು, ಕಲೆ, ಭರತನಾಟ್ಯ, ಮ್ಯೂಸಿಷಿಯನ್ ಅಂಥವರಿಗೆ ಇದು ತುಂಬ ಪ್ರಸಿದ್ಧವಾದ ಒಂದು ಪ್ಲೇಸ್ ಅನ್ಬೋದು ಬ್ಲೆಸ್ಸಿಂಗ್ಸ್ ತೊಗೊಳ್ಲಿಕ್ಕೆ. ಸೊ ಯಾವಾಗಾದರೂ ಈ ಕಡೆ ಕರ್ನಾಟಕದ ಕಡೆ ನೀವು ಯಾರಾದರೂ ಬರಬೇಕು, ಕರ್ನಾಟಕದಲ್ಲಿ ಇದ್ದೀರಾ ಅಂತಂದರೆ ಕೊಲ್ಲೂರಿಗೆ ವಿಸಿಟ್ ಮಾಡಿ. ಆ್ಯಂಡ್ ಹೋಗ್ತಾ ಅಂತೂ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಗಿದೆ. ನೋಡಿ ಹೆಂಗೆ ಮಳೆ ಅಂದರೆ ರೋಡೇ ಕಾಣಿಸ್ತಿಲ್ಲ, ಅಷ್ಟೊಂದು ಮಳೆ ಬರ್ತಾ ಇದೆ. ನಾನು ಆ್ಯಕ್ಚುಲಿ ಅಲ್ಲಿ ಬರ್ತಾ ಆನ್ ದ ವೇ ಜರಿ ಇತ್ತಲ್ಲ, ಅದು ಫಾಲ್ಸ್ ಹತ್ರ ನಿಲ್ಸೋಣ ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಇಷ್ಟು ಫಾಗು, ಫುಲ್ಲು ಒಂಥರ ನಾವು ಯಾವುದೋ ಒಂದು ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋಷ್ಟು ಚೆಂದ ಇತ್ತು ಮಾತ್ರ ನೋಡೋಕ್ಕೆ. ಡ್ರೈವಿಂಗ್ ತುಂಬ ಸ್ಲೋ ಮಾಡಿಕೊಂಡೇ ಬಂದ್ವಿ, ಯಾಕಂದರೆ ತುಂಬ ಮಳೆ, ಅದರ ಜೊತೆಗೆ ಏನೂ ಕಾಣಿಸ್ತಾನೂ ಇಲ್ಲ ರೋಡ್ ಅಷ್ಟೊಂದು ಚೆನ್ನಾಗಿ. ಸೊ ಇದಂತೂ ನನ್ನ ಲೈಫಲ್ಲಿ ಮರೆಯಲ್ಲ ಈ ಮೂಮೆಂಟು. ನಾನು ಅದೇ ಸನ್ ರೂಫ್ ಮೇಲೆ ಹತ್ಕೊಂಡು ವೀವ್ ಮಾಡ್ತಿರೋದು, ಮಳೆ ಬರ್ತಿದೆ, ಆ ಮಳೆಯಲ್ಲಿ ವಿಡಿಯೋ ತೆಗಿತಾ ಇದ್ದೀನಿ. ಲಿಟ್ರಲಿ ನನಗೆ ಎಷ್ಟು ಸಖತ್ ಕೂಗ್ತಾ ಇದ್ದೀನಿ ವಾವ್ ವಾವ್ ಅಂತ ಹೇಳ್ಕೊಂಡು. Oh my God! Wow! ಎಷ್ಟು ಚೆನ್ನಾಗಿದೆ ಗೊತ್ತಾ ಫಾಗು. ಕಣ್ಣಲ್ಲೆಲ್ಲ ನೀರು ಬರ್ತಿದೆ.
ಕೊಟ್ಟಿದ್ದು. ಸೊ ಇದಾಗಿತ್ತು ನನ್ನ ಒಂದು ಕೊಲ್ಲೂರು ಮೂಕಾಂಬಿಕೆಯ ಒಂದು ಮಿರಾಕಲ್ ಸ್ಟೋರಿ. ನಿಮಗೂ ಏನಾದರೂ ಇದೇ ಥರ ಮಿರಾಕಲ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ಆಯಿತಾ. ನಿಮಗೂ ಇದೇ ಥರ ಯಾವುದೋ ಒಂದು ಟೆಂಪಲ್ ನೀವು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿರ್ತೀರ, ಕನೆಕ್ಷನ್ ಆಗಿಬಿಟ್ಟಿರುತ್ತೆ, ಪದೇ ಪದೇ ಹೋಗಿ ಹೋಗಿ ಅಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇರುತ್ತೆ. ಈ ಥರದ್ದು ಏನಾರು ಇದ್ದರೆ ನಿಮ್ಮದು ಸ್ಟೋರಿನೂ ಸಹಿತ ಕಮೆಂಟಲ್ಲಿ ಶೇರ್ ಮಾಡಿ, ನಾನು ಓದ್ತೀನಿ. ನನಗೂ ಖುಷಿ ಆಗುತ್ತೆ, ನಂತರನೇ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಕೊಂಡು. ಆ್ಯಂಡ್ ಹೋಗ್ತಾ ಒಂದು ಸಿಕ್ಕಾಪಟ್ಟೆ ಮಳೆ ಇತ್ತು. ಆ್ಯಂಡ್ ನನ್ನ ಗಂಡನ ಬರ್ತಡೇ ತುಂಬ ಅದ್ಭುತವಾಗಿ ಆಯಿತು ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಬರ್ತಡೇ ದಿನ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ತೊಗೊಳಕ್ಕೆ ಹೋದ್ವಿ. ಶುಕ್ರವಾರ ಬಂದಿತ್ತು, ಅದು ಎಕ್ಸ್ಪೆಷಲಿ ಈ ಸಲ ಆಷಾಢ ಶುಕ್ರವಾರ ಅವ್ರ ಬರ್ತಡೇ ಬಂದಿತ್ತು. ಬರ್ತಾ ಆನ್ ದ ವೇ ಒಂದು ಸ್ಪಾಟ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಗದ್ದೆ ಪಕ್ಕದಲ್ಲಿ ನದಿ ಹರಿತಾ ಇದೆ. ಚಾಕ್ಲೇಟ್ ಸಿಕ್ಕ ತಗೊಳ್ಳಿ. ಅಲ್ಲೇ ಸ್ವಲ್ಪ ಚಾಕ್ಲೇಟ್ಸು, ಸ್ನ್ಯಾಕ್ಸು, ಚಿಪ್ಸು ಏನಿದೆ ಎಲ್ಲ ತೊಗೊಂಡ್ವಿ ಆನ್ ದ ವೇ. ಯಾಕಂದರೆ ಊಟ ಮಾಡಿದ್ದು ಬೇಗನೆ ಆಗಿತ್ತು, 2 ಗಂಟೆಗೆ ಆಗೋಗಿತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸೊ ಮನೆ ಕಡೆ ಯಾವುದೇ ಬೇರೆ ಅಲ್ಲಿ ಆ್ಯಕ್ಚುಲಿ ಸಿಗಂದೂರಿಗೂ ಹೋಗ್ಬೋದು ಆನ್ ದ ವೇ, ಬಟ್ ಕತ್ಲಾಗೋಗುತ್ತೆ ಅಂತ ಅನ್ನೋ ಒಂದು ದೃಷ್ಟಿ. ಮತ್ತು ಆಲ್ರೆಡಿ ನಾವು ಕೊಲ್ಲೂರಿಗೆ ಹೋಗಿ ಬಂದಿದ್ದೀವಲ್ಲ, ಅದೇ ಎನರ್ಜಿ ಇದೆ, ಆ ಎನರ್ಜಿನ ಹಾಗೆ ತೊಗೊಂಡು ಹೋಗೋಣ ಅಂತ ವಾಪಸ್ಸು ಸೇಮ್ ಅದೇ ಲಾಂಚ್, ಇದು ಸಿಗಂದೂರು ಲಾಂಚಲ್ಲಿ ವಾಪಸ್ ಊರ ಕಡೆಗೆ ಹೋಗ್ತಿರೋದು. ಈಗ ನೈಟ್ ನೋಡಿ, ಈವ್ನಿಂಗ್ ಬರ್ಬೇಕಾದ್ರೆ ಮಳೆ ಬರ್ತಿದೆ, ನಮಗೆ ನಿಲ್ಲಿಸ್ಲಿಕ್ಕೆ ಆಗಿಲ್ಲ, ಅಷ್ಟೊಂದು ಜೋರು ಮಳೆ ಬರ್ತಿದೆ. ಇದೆಲ್ಲ ಶರಾವತಿ ಬ್ಯಾಕ್ ವಾಟ್ರು, ಸಕ್ಕತ್ತಾಗಿ ಕಾಣಿಸ್ತಿತ್ತು ವ್ಯೂ ಮಾತ್ರ. ಸೊ ನೀವೇನಾದರೂ ಸಿಗಂದೂರು ಈ ಬ್ರಿಡ್ಜ್ ಮೇಲೆ ಸಿಗಂದೂರಿಗೆ ವಿಸಿಟ್ ಮಾಡಬೇಕು ಅಂತಿದ್ರೆ ಇನ್ನೊಂದು 1.5 hours 2 hours ಸ್ವಲ್ಪ ದೂರ ಹೋದರೆ ಕೊಲ್ಲೂರು ಮೂಕಾಂಬಿಕೆನೂ ಸಿಗುತ್ತೆ, ಅದನ್ನು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸೊ ನೆಕ್ಸ್ಟ್ ಯಾವಾಗಾದರೂ ಸಪ್ರೇಟಾಗಿ ಸಿಗಂದೂರದ್ದು ವ್ಲಾಗ್ ಮಾಡ್ತೀನಿ ಹೋದಾಗ. ಬಟ್ ಇದು ನಾನು ಪದೇ ಪದೇ ಹೋಗ್ತಾ ಇದ್ದಿದ್ದು ದೇವಸ್ಥಾನ ಆಗಿರೋದ್ರಿಂದ ಶೇರ್ ಮಾಡಬೇಕು. ಕೇಳ್ತಾ ಇರ್ತೀರ ಮಿರಾಕಲ್ ಸ್ಟೋರಿ ಹೇಳಿ ಅಂತ, ಹಾಗಾಗಿ ಹೇಳೋಣ ಅಂತ ವ್ಲಾಗ್ ಮಾಡೋದು. ಆ್ಯಂಡ್ ಇದಾಗಿತ್ತು ನನ್ನ ಗಂಡನ ಒಂದು ಬರ್ತಡೇ ಆಚರಣೆ. ಆ್ಯಂಡ್ ಈವ್ನಿಂಗ್ ಬಂದಮೇಲೆ ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆದಮೇಲೆ ಸಂಜೆ 7:30-8 ಗಂಟೆ ಮೇಲೆ ನಾನು ಸರ್ಪ್ರೈಸಾಗಿ ಒಂದು ಕೇಕ್ ತರಿಸಿದೆ. ಬೆಸ್ಟ್ ಹಸ್ಬೆಂಡ್, ಬೆಸ್ಟ್ ಡ್ಯಾಡ್, ಬೆಸ್ಟ್ ಫ್ರೆಂಡ್ ಆ್ಯಂಡ್ ಸಪೋರ್ಟಿವ್ ಸಿಸ್ಟಮ್ ಅಂತ ಒಂದು ಬರೆಸ್ಬಿಟ್ಟು ಒಂದು ಕೇಕ್ನ ಆರ್ಡ್ರ್ ಮಾಡಿದ್ದೆ ಕಸ್ಟಮೈಸ್ ಆಗಿ ಸಾಗರದಲ್ಲೇ ಕ್ರೀಮಿ ಕ್ರಿಯೇಷನ್ಸಲ್ಲಿ. ಸೊ ಅವರಿಗೆ ತೋರಿಸ್ತಾ ಇದೆ ನನ್ನ ಒಂದು ಗಿಫ್ಟ್ ನಿಮಗೆ, ಬರ್ತ್ಡೇ ಕೇಕ್. ಏನೂ ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಕೈಯಲ್ಲಿ. ಬೇರೆ ಅವ್ರಿಗೆ ಫೋನ್ ಕೊಡ್ಸೋಣ ಅಂತಂದರೆ ಈಗ ಬೇಡ ಅಂತಂದರು. ಸೊ ಹಾಗಾಗಿ ವಾಚ್ ತುಂಬ ಸಲ ಇದೆ ಅವ್ರ ಹತ್ರ. ಸೊ ಐ ಥಾಟ್ ಕೇಕ್, ಚಿಕ್ಕ ಮಕ್ಕಳೆಲ್ಲ ಇರಬೇಕಲ್ಲ, ಒಂದು ಆಸೆ ಇರುತ್ತಲ್ವ, ದೊಡ್ಡ ಕೇಕ್ ಕಟ್ ಮಾಡಬೇಕು ಅಂತ. ಅವಾಗಂತೂ ಪೂರೈಸೋಕ್ಕಾಗಲ್ಲ. ಇವಾಗ ದುಡ್ಡಿದೆ, ಸರಿ ಅಟ್ಲೀಸ್ಟ್ ಇವಾಗಾದರೂ ಕೇಕ್ ಕಟ್ ಮಾಡೋಣ. ಅವ್ರು ಅಂತಾರೆ ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ, ಬಟ್ ಸೀಕ್ರೆಟ್ಲಿ ಅಲ್ವಾ, ಅದು ನಮಗೊಂದು ವಿಶ್. ಚಿಕ್ಕ ಕೊತ್ತ ಅಂತೂ ಕಟ್ ಮಾಡೋಕ್ಕಾಗಿಲ್ಲ, ಈಗಾದರೂ ಕಟ್ ಮಾಡೋಣ ಅಂತ. ಸೊ ಅವ್ರು ಕಟ್ ಮಾಡಿಲ್ಲ, ಅವ್ರು ನಮ್ಮ ಮಗಳೇ ಕಟ್ ಮಾಡಿಬಿಟ್ಲು. My birthday or yours? Yeah? My birthday today. I should cut the cake. I will cut the cake. I will cut the cake. Hey, it's my birthday. I should cut the cake. I should cut the cake. I will cut the cake. I should cut the cake. It's my birthday. It's my birthday. ಸೊ ಫೈನಲಿ ಈ ಥರ ಆಗಿತ್ತು ನನ್ನ ಗಂಡನ ಒಂದು ಬರ್ತ್ಡೇ ಸೆಲೆಬ್ರೇಷನ್. ಬೆಳಗ್ಗೆ ದೇವಸ್ಥಾನ, ಸಂಜೆ ಇದು ಎಗ್ಲೆಸ್ ಕೇಕ್ನೇ ಆರ್ಡ್ರ್ ಮಾಡಿದ್ದೆ ಕಸ್ಟಮೈಸ್ ಮಾಡಿ. ಸೊ ಈ ಕೇಕಿಗೆ ಇದು ಮೇನ್ ಬತ್ತಿ ಹಚ್ಬಿಟ್ಟು, ಕ್ಯಾಂಡಲ್ ಹಚ್ಬಿಟ್ಟು, ನಾವು ಅದನ್ನು ಊದೋದಿಲ್ಲ, ಅದನ್ನು ಪಕ್ಕಕ್ಕೆ ಎತ್ತಿಡ್ತೀವಿ. ಸೊ ಕೇಕ್ ಕಟ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ನಾನು ಈ ಸಲ ಕೇಕ್ ಆರ್ಡ್ರ್ ಮಾಡಿರೋದು ಫ್ಲೇವರು ಟೆಂಡರ್ ಕೊಕೊನೆಟ್, ಅಂದರೆ ತೆಂಗಿನ ಕೊಕೊನೆಟ್ ಇರುತ್ತಲ್ಲ, ಎಳ್ನೀರಲ್ಲಿ ಮಾಡಿರುವಂಥ ಕೇಕು. ಕಸ್ಟಮೈಸ್ ಆಗಿ ಮಾಡಿಕೊಟ್ಟಿದ್ರೆ ಒಳಗಡೆ ಎಲ್ಲ ಎಳ್ನೀರಿಂದು ಒಳಗಡೆ ಸಿಗುತ್ತಲ್ಲ ಕಾಯಿ, ಅದನ್ನು ಸಹಿತ ಲೇಯರ್ ಮಾಡಿ ಹಾಕಿದ್ರು. ಈವ್ನಿಂಗ್ ಸಾಗರದಲ್ಲೇ ಏನೋ ಹೊಸದು DM ಸರ್ವಿಸಸ್ ಅಂತ ಓಪನ್ ಆಗಿದೆ, ಸ್ವಿಗ್ಗಿ ಥರನೇ ಆರ್ಡ್ರ್ ಮಾಡಿಕೊಂಡು ಸ್ಯಾಂಡ್ವಿಚ್ಚು ಮತ್ತು ಒಂದು ಚೋಲೆ ಭಟೋರೆನ ಜೈ ಹಿಂದ್ ಬೇಕರಿಯಿಂದ ಆರ್ಡ್ರ್ ಮಾಡಿಕೊಂಡು ಈ ನೈಟ್ ಡಿನ್ನರ್. ಹೊರಗಡೆಯಿಂದ ಬಂದು ಸುಸ್ತಾಗಿತ್ತು, ಅಡುಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಹಾಗಾಗಿ ಆರ್ಡ್ರ್ ಮಾಡಿಕೊಂಡು ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ತುಂಬ ಮನೆಯೆಲ್ಲ ಎಲ್ಲ ಹೋಗಿ ಬಂದಿದ್ದು ಬಟ್ಟೆ ಗಿಟ್ಟೆ ಎಲ್ಲ ಪಾರ್ಸಲ್ ತಂದಿದ್ದೆಲ್ಲ ಹಾಗಾಗೆ ಇತ್ತು. ಸೊ ಅದನ್ನ ಪೂರ್ತಿ ಕ್ಲೀನ್ ಮಾಡ್ಕೊಂಡು, ನನಗೊಂದೊಂದು ಅಭ್ಯಾಸ, ಎಷ್ಟೇ ಟಯರ್ಡ್ ಆಗಿರಲಿ ಮನೆ ಪೂರ್ತಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಲ್ನು ಮೇಲ್ಗಡೆ ಇದ್ದಿದ್ದು ಧೂಳೆಲ್ಲ ತೆಗಿತೀನಿ. ಬೆಳಗ್ಗೆ ಕಸ ಗುಡಿಸಿದ್ರಾಯ್ತು ಅಂತ ಸೋಫಾ ಸೆಟ್ಟು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀನಿ. ಎಸ್ಪೆಷಲಿ ಶುಕ್ರವಾರ ಈ ಒಂದು ಅಭ್ಯಾಸ ನಾವು ಮಿಸ್ ಮಾಡೋದೇ ಇಲ್ಲ. ಮನೆ ಕ್ಲೀನ್ ಇದ್ದಷ್ಟು ಮಹಾಲಕ್ಷ್ಮಿ ಮನೇಲಿ ಇರ್ತಾಳೆ. ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ಸ್ಯಾಟರ್ಡೆ ನನ್ನ ಮಗಳದ್ದು ಮ್ಯಾಥ್ಸ್ ಫೇರ್ ಅಂತ ಅವಳು ಸ್ಕೂಲ್ ಹೊಂಗಿರಣ ಸ್ಕೂಲಲ್ಲಿದೆ. ಹಾಗಾಗಿ ಎಲ್ಲ ಪ್ರಾಜೆಕ್ಟ್ ಅವತ್ತೇ ರೆಡಿ ಮಾಡಿಟ್ಟಿದ್ವಿ.
ಸೊ ಬಾಕ್ಸ್ ಕ್ಯೂಬ್ ಥರ ರೆಡಿ ಮಾಡಿದ್ದೀನಿ. ಈ ಕ್ಯೂಬ್ ಥರ ಅವಳಿಗೆ ಡ್ರೆಸ್ಅಪ್ ಮಾಡಿಬಿಟ್ಟು ರ್ಯಾಂಪ್ ವಾಕ್ ಮಾಡಿಸಿ ಕಳಿಸ್ಬೇಕು. ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹಂಚ್ಕೊತೀನಿ ಏನು ಅಂತ ಹೇಳ್ಕೊಂಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ದರೆ ಈ ವ್ಲಾಗು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ಕೆಳಗಡೆ ನಮ್ಮ ಮನೆಯವರಿಗೆ. ಆ್ಯಂಡ್ ಹೀಗೇ ನಿಮಗೆಲ್ಲ ಕಮೆಂಟ್ಸ್ ಹೋದಾಗೆಲ್ಲ ನಂಗೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಜಾಸ್ತಿ ವ್ಲಾಗ್ಸ್ಗಳನ್ನ ಕಂಟೆಂಟ್ಗಳನ್ನ ನನ್ನ ಲೈಫಲ್ಲಿ ಆಗಿರೋದಾಗಿರ್ಬೋದು, ಮತ್ತು ಏನು ಪೂಜೆ ರಿಲೇಟೆಡ್ ನನಗೇನು ದೇವ್ರ ಶಕ್ತಿ ಕೊಟ್ಟಿದ್ರೆ ನಾಲೆಜ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ವೇಸ್. ಬಾಯ್.